ಎಲ್ಲ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ ಯೂಟ್ಯೂಬ್ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಕನ್ನಡದ ಮೊದಲ ಶಾಸನ ಯಾವುದಾಗಿದೆ ಅನ್ನುವಂಥ ಪ್ರಶ್ನೆ ಇದೆ. ಇಲ್ಲಿ ಆಯ್ಕೆಗಳು ಈ ರೀತಿ ಇದಾವೆ: ಐಹೊಳೆ ಶಾಸನ, ಅಲ್ಮಿಡಿ ಶಾಸನ, ಮಸ್ಕಿ ಶಾಸನ, ಬೇಲೂರು ಶಾಸನ. ಈ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ಅಲ್ಮಿಡಿ ಶಾಸನ. ಫಸ್ಟ್ ನಾವು ಆನ್ಸರ್ ನೋಡ್ಕೊಳ್ಳೋಣ. ಅಲ್ಮಿಡಿ ಶಾಸನ. ಅಲ್ಮಿಡಿ ಶಾಸನದ ಬಗ್ಗೆ ಹಲವಾರು ಎಕ್ಸಾಮ್ಗಳಲ್ಲಿ ಕೇಳಿರ್ತಕ್ಕಂಥದ್ದು, ಮುಂದೆ ಕೂಡ ಏನು ಮಾಡ್ಬೋದು, ಮುಂದೆ ಕೂಡ ಕೇಳ್ತಕ್ಕಂಥ ಚಾನ್ಸಸ್ ಭಾಳ ಇದೆ. ಹಾಗಾಗಿ ಈ ಅಲ್ಮಿಡಿ ಶಾಸನ ಬಗ್ಗೆ ಸ್ವಲ್ಪ ನಾವೇನು ಮಾಡೋಣ, ಮುಂದೆ ಯಾವ ರೀತಿ ಎಕ್ಸಾಮಲ್ಲಿ ಕೇಳ್ಬೋದು ಅನ್ನೋದನ್ನು ನಾವು ನೋಡ್ಕೊಳ್ಳೋಣ. ನೋಡಿರಿ, ಇಲ್ಲಿ ಬೇಸಿಕ್ಕಿಂದ ಹೋಗೋಣ. ಫಸ್ಟ್ ಏನು ಕೇಳ್ತಾರೆ, ಅಲ್ಮಿಡಿ ಶಾಸನ ಎಲ್ಲಿ ಕಂಡು ಬರುತ್ತೆ? ಹಾಸನ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಹಾಸನ ಜಿಲ್ಲೆ. ಓಕೆ. ಸಮ್ ಟೈಮು ಬೇಲೂರು ಅಂದರೆ ತಾಲೂಕನ್ನು ಕೂಡ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಯಾಕಂದರೆ ಹಾಸನ ಕೊಡಲ್ಲ, ಆವಾಗ ಬೇಲೂರು ಮೆನ್ಷನ್ ಮಾಡಿರ್ತಾರೆ. ಅವಾಗ ನೀವೇನು ಮಾಡಬೇಕು, ನಿಯರೆಸ್ಟ್ ಆನ್ಸರ್ನ ಹಾಕಬೇಕಾಗತ್ತೆ. ಬೇಲೂರಿನಲ್ಲಿ ಇದು ಕಂಡು ಬರುತ್ತೆ. ಅಂದರೆ ಒಂದು ಬೇಲೂರು ತಾಲೂಕಿನಲ್ಲಿ ಒಂದು ಅಲ್ಮಿಡಿ ಗ್ರಾಮದಲ್ಲಿ ಕಂಡು ಬರ್ತಕ್ಕಂಥ. ಹಾಗಾದರೆ ಇದು ಯಾವ ಅರಸನಿಗೆ ಸಂಬಂಧಪಟ್ಟದಕ್ಕೆ ಹತ್ರ ಎಕ್ಸಾಮಲ್ಲಿ ಯಾವ ಅರಸನಿಗೆಪ್ಪ ಅಂತಂದ್ರೆ ಕಾಕುಸ್ಥ ವರ್ಮನಿಗೆ ಸಂಬಂಧಪಟ್ಟದ್ದು. ಕಾಕುತ್ಸ ವರ್ಮನಿಗೆ ಸಂಬಂಧಪಟ್ಟ ಶಾಸನ. ಕಾಕುಸ್ಥ ವರ್ಮ ಕ್ರಿಸ್ತಶಕ 450ರಲ್ಲಿ ಈ ಶಾಸನ ಹೊರಡಿಸಿದ. ಇದು ಯಾರ ಸವಿನೆನಪಿಗೆ ಹೊರಡಿಸಿದ ಅಂತಂದ್ರೆ ತನ್ನ ಸೇನಾಪತಿ ಆಗಿರ್ತಕ್ಕಂಥ ವಿಜಯ ಅರಸ. ನೋಡ್ರಿ, ಇದನ್ನು ಎಕ್ಸಾಮಲ್ಲಿ ಕೇಳ್ತಾರ. ವಿಜಯ ಅರಸನ ನೆನಪಿಗಾಗಿ. ಓಕೆ, ಇದು ನಿಮಗೆ ಗೊತ್ತಿರಬೇಕು. ಹಾಗಾದರೆ ಇದನ್ನು ಪತ್ತೆ ಹಚ್ಚಿದವರು ಯಾರು ಅಂತ ಕೇಳ್ತಾರೆ ಎಕ್ಸಾಮಲ್ಲಿ. ಇದನ್ನು ಪತ್ತೆ ಹಚ್ಚಿದವರು 1936ರಲ್ಲಿ MH ಕೃಷ್ಣ ಅನ್ನೋರು ಪತ್ತೆ ಹಚ್ಚಿದರು. MH ಕೃಷ್ಣನವರು 1936ಅಲ್ಲಿ ಇದನ್ನು ಪತ್ತೆ ಹಚ್ಚಿರ್ತಕ್ಕಂಥದ್ದು. ಇದೇ ಒಂದು ಅಲ್ಮಿಡಿ ಶಾಸನಕ್ಕೆ ನೋಡ್ರಿ, ಈ ಒಂದು ಅಲ್ಮಿಡಿ ಶಾಸನಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ವೀರಗಲ್ಲು ಶಾಸನ ಅಂತ ಕೂಡ ಕರೀತಾರೆ. ವೀರಗಲ್ಲು ಶಾಸನ ಅಂದರೆ ಇಲ್ಲಿವರೆಗೂ ಕರ್ನಾಟಕದಲ್ಲಿ ದೊರೆತಿರ್ತಕ್ಕಂಥ ಶಾಸನಗಳಲ್ಲಿ ಕನ್ನಡದ ಮೊದಲ ಶಾಸನವಾಗಿದೆ ಅನ್ನೋದು ಗೊತ್ತಿರಬೇಕು. ಅಷ್ಟೇ ಅಲ್ಲ, ಸುದರ್ಶನ ಚಕ್ರ ಯಾವ ಶಾಸನದಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಸುದರ್ಶನ ಚಕ್ರ. ನೋಡ್ರಿ, ಈ ಕೆಳಗಿನ ಯಾವ ಶಾಸನದಲ್ಲಿ ಸುದರ್ಶನ ಚಕ್ರದ ಚಿತ್ರವಿದೆ ಅಂತ ಕೇಳಿದ್ರೆ ನೀವು ಅಲ್ಮಿಡಿ ಶಾಸನೇ ಹಾಕಬೇಕಾಗತ್ತೆ. ಸುದರ್ಶನ ಚಕ್ರದ ಏನಾಯ್ತು ಒಂದು ಚಿತ್ರ ಇಲ್ಲಿ ಕಂಡು ಬರತಕ್ಕಂಥದ್ದು. ನೋಡ್ರಿ, ಇದು ಗೊತ್ತಿರಬೇಕು, ಹಳೆಗನ್ನಡದಲ್ಲಿ ಇರತಕ್ಕಂಥದ್ದು. ಇಷ್ಟು ನಿಮಗೆ ಬೇಸಿಕ್ ಪಾಯಿಂಟ್ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಓಕೆ, ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಹಾಗೆ ನೋಡಿ, ಇದು ಐಹೊಳೆ ಶಾಸನ. ಇದು ಯಾರಿಗೆ ಸಂಬಂಧಪಟ್ಟಿದ್ದು? ಇದು ಬಾದಾಮಿ ಚಾಲುಕ್ಯರ ಒಂದು ಆಡಳಿತ ಅವಧಿಯಲ್ಲಿ ಹೊರಡಿಸಿರ್ತಕ್ಕಂಥದ್ದು. ಇದು ಯಾರಿಗೆ ಸಂಬಂಧಪಟ್ಟದಂದ್ರೆ ರವಿಕೀರ್ತಿ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಜೈನ ಕವಿ ರವಿಕೀರ್ತಿ. ಇದು ಇಮ್ಮಡಿ ಪುಲಿಕೇಶಿಯ ಸೈನಿಕ ಸಾಧನೆಗಳ ಬಗ್ಗೆ ಇದು ಮಾಹಿತಿಯನ್ನು ಒಳಗೊಂಡಿರ್ತಕ್ಕಂಥದ್ದು. ಇನ್ನು ಮಸ್ಕಿ ಶಾಸನ, ಇದು ಮೌರ್ಯರಿಗೆ ಸಂಬಂಧಪಟ್ಟದ್ದು. ಮೌರ್ಯರ ಕಾಲದಲ್ಲಿ ಇದು ಹೊರಡಿಸಿರ್ತಕ್ಕಂಥದ್ದು. ಮೌರ್ಯರ ಕಾಲದಲ್ಲಿ ಅಶೋಕ ಇದನ್ನು ಹೊರಡಿಸಿರ್ತಕ್ಕಂಥದ್ದು. ಇದನ್ನು ಸಿ ಬೆಡನ್ ಅನ್ನೋರು 1915ರಲ್ಲಿ ಪತ್ತೆ ಹಚ್ಚಿರ್ತಕ್ಕಂಥದ್ದು. ಸಿ ಬೆಡನ್ ಅನ್ನೋರು ಒಬ್ಬ ಬ್ರಿಟಿಷ್ ಅಧಿಕಾರಿ 1915ನಲ್ಲಿ ಇದನ್ನು ಪತ್ತೆ ಹಚ್ಚಿದ್ರು ಅನ್ನೋದು ಕೂಡ ಗೊತ್ತಿರಬೇಕು. ಅಲ್ಲಿವರೆಗೂ ಕೂಡ ಏನಿದು ಅಶೋಕ, ಇದು ದೇವನಾಂ ಪ್ರಿಯ ಅನ್ನುವಂಥ ಹೆಸರೇನು ಒಳಗೊಂಡಿದ್ವಲ್ಲ ಶಾಸನಗಳು, ಅವು ಅಶೋಕನು ಅನ್ನೋದು ಏನಾಗಿದ್ದಿಲ್ಲ, ಕನ್ಫರ್ಮ್ ಆಗಿದ್ದಿಲ್ಲ. ಬಟ್ ಕನ್ಫರ್ಮ್ ಯಾವಾಗ ಆಯಿತು ಅಂದ್ರೆ ಯಾವಾಗ ಮಸ್ಕಿ ಶಾಸನ ಸಿಗುತ್ತಲ್ಲ ಆವಾಗ ಕನ್ಫರ್ಮ್ ಆಗುತ್ತೆ. ಅಲ್ಲಿ ಏನಿದೆ ಅಂದ್ರೆ ದೇವನಾಂ ಪ್ರಿಯದರ್ಶಿ ಅಶೋಕಸ ಅನ್ನುವಂಥ ಹೆಸರು ಒಳಗೊಂಡೈತೆ. ಇದನ್ನು ಡೈರೆಕ್ಟಾಗಿ ಕ್ವಶನ್ ಕೇಳ್ತಾರೆ, ಅಶೋಕಸ. ಅಥವಾ ಯಾವ ರೀತಿ ಮಸ್ಕಿ ಶಾಸನದ ಮೇಲೆ ಮತ್ತೆ ಯಾವ ರೀತಿ ಪ್ರಶ್ನೆ ಬರೋದಂದ್ರೆ, ಈ ಅಶೋಕನ ಶಾಸನಗಳಲ್ಲಿ ಇರ್ತಕ್ಕಂಥ ಗೊಂದಲಗಳಿಗೆ ತೆರೆ ಒಡ್ಡಿರ್ತಕ್ಕಂಥ ತೆರೆಯನ್ನು ಕೊಟ್ಟಿರ್ತಕ್ಕಂಥ ಶಾಸನ ಯಾವುದು, ಅಥವಾ ತೆರವು ಮಾಡಿಕೊಟ್ಟಿರ್ತಕ್ಕಂಥ ಶಾಸನ ಯಾವುದು ಅಂತ ಕೇಳಿದ್ರೆ ಮಸ್ಕಿ ಶಾಸನ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಈ ಬೇಲೂರು ಶಾಸನ ಏನಿದೆಯಲ್ಲ, ಈ ಬೇಲೂರು ಶಾಸನ ಇದು ಹೊಯ್ಸಳರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದು ಹೊಯ್ಸಳರ ಮೂಲ ಒಂದು ಕಥೆಯನ್ನು ಹೇಳ್ತಕ್ಕಂಥದ್ದು, ಅಂದರೆ ಅವರ ಮೂಲದ ಬಗ್ಗೆ ಹೇಳ್ತಕ್ಕಂಥ ಶಾಸನ ಯಾವುದಂದ್ರೆ ಬೇಲೂರು ಶಾಸನ ಸ್ನೇಹಿತರು. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ನೋಡ್ರಿ, 1857ರ ರಾಷ್ಟ್ರೀಯ ದಂಗೆ, 1857ರ ರಾಷ್ಟ್ರೀಯ ದಂಗೆ ಎಂದು ವಿವರಿಸಿದವರು ಯಾರು ಅಂತ ಹೇಳಿದ್ದಾರೆ. ಅಂದರೆ 1857ರ ಒಂದು ಆ ದಂಗೆ ಏನೈತಲ್ಲ ಅದು ರಾಷ್ಟ್ರೀಯ ದಂಗೆ ಅಂತ ಕರೆದಿರ್ತಕ್ಕಂಥ ಒಬ್ಬ ಇತಿಹಾಸಕಾರರು ಯಾರು ಅಂತ ಕೇಳಿದ್ದಾರೆ, ಅಥವಾ ಈ ಒಂದು ವ್ಯಕ್ತಿ ಯಾರು ಅಂತ ಕೇಳಿದಾಗ ನಾವು ಇದಕ್ಕೆ ಸರಿಯಾದ ಆನ್ಸರ್ ನೋಡ್ಕೊಳ್ಳೋದ್ರಿಗಿನ ಬೆಂಜಮಿನ್ ಡಿಸ್ರೇಲಿ ಅನ್ನೋದು ಗೊತ್ತಿರಬೇಕು. ಬೆಂಜಮಿನ್ ಡಿಸ್ರೇಲಿ ಇವರು ಮಾಜಿ ಇಂಗ್ಲೆಂಡಿನ ಪ್ರಧಾನಿಯವರು. ಇವ್ರು ಏನಂತ ಕರೆದ್ರು ಅಂದ್ರಿಗಿನ ನ್ಯಾಷನಲ್ ರೈಸಿಂಗ್ ಅಂತ ಕರೆದಿರ್ತಕ್ಕಂಥದ್ದು, ರಾಷ್ಟ್ರೀಯ ಹೋರಾಟ ಅಥವಾ ರಾಷ್ಟ್ರೀಯ ದಂಗೆ.
ಓಕೆ, ನಾ ಸಿಪಾಯಿ ದಂಗೆ ಬಗ್ಗೆ ಕೆಲವೊಂದಿಷ್ಟು 3 ಪಾರ್ಟ್ಸ್ಗಳನ್ನು ಒಳಗೊಂಡಿರ್ತಕ್ಕಂಥ ವಿಡಿಯೋಗಳನ್ನು ಮಾಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಎಲ್ಲ ರೀತಿ ಮಾಹಿತಿನೂ ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಯಾರ್ಯಾರು ಇತಿಹಾಸಕಾರರು ಯಾವ್ಯಾವ ರೀತಿ ವ್ಯಕ್ತಪಡಿಸಿದರು, ವಿ ಡಿ ಸಾವರ್ಕರ್ ಅವರು ತಮ್ಮ ಕೃತಿಯಲ್ಲಿ ಏನಂತ ವ್ಯಕ್ತಪಡಿಸಿದರು, ಕೆ ಮ್ಯಾಲ್ಸನ್ ಅವರು ಯಾವ ರೀತಿ ಹೇಳಿದರು, ಮತ್ತು ಎಲ್ ಇ ರೀಸ್ ಇಲ್ಲೇ ಇದೆ ನೋಡ್ರಿ, ಎಲ್ ಇ ರೀಸ್. ಈ ರೀಸ್ ಅವರು ಇದನ್ನು ಏನಂತ ಕರೀತಾರೆ ಅಂದ್ರಿಗಿನ ಇದು ಜನಾಂಗ ಭೇದ ವಿರುದ್ಧ ನಡೆದಿರ್ತಕ್ಕಂಥ ಹೋರಾಟ ಅಂತ ಕರೀತಾರೆ. ಅಂದ್ರೆ ಕಪ್ಪು ಮತ್ತು ಬಿಳಿಯರಿಗೂ ನೋಡ್ರಿ ಇವ್ರು ಏನು ಮೆನ್ಷನ್ ಮಾಡ್ತಾರೆ ಅಂದರೆ ಕಪ್ಪು ಮತ್ತು ಬಿಳಿ ಜನಾಂಗದವರು ನಡೆದಿರ್ತಕ್ಕಂಥ ಹೋರಾಟ ಅಂತ ಕರೆದಿರ್ತಕ್ಕದ್ದು. ಈ ರೀತಿ ಪ್ರಶ್ನೆಗಳು ತುಂಬ ಬರ್ತವೆ. ಆ ವಿಡಿಯೋ ನೋಡ್ರಿ, ಹೋಗಿ ನಿಮಗೆಲ್ಲ ಕನ್ಫರ್ಮ್ ಆಗುತ್ತೆ ಅಲ್ಲಿ. ಓಕೆ, ಇಲ್ಲಿ ನಾವು ಆಯ್ಕೆಗಳನ್ನು ಮಾತ್ರ ನೋಡ್ಕೊಳ್ಳೋಣ. ಆಲ್ರೆಡಿ ಗೊತ್ತಾಯಿತು, ಈ AER ರೀಸ್ ಅವರು ಏನಂತ ಕರೆದ್ರು, ಕಪ್ಪು ಮತ್ತು ಬಿಳಿ ಜನರ ನಡೆದಿರ್ತಕ್ಕಂಥ ಒಂದು ಜನಾಂಗ ಭೇದ ಹೋರಾಟ ಅಂತ ಹೇಳಿದರು. ಇನ್ನು ಬೆಂಜಮಿನ್ ಡಿಸ್ರೇಲ್ ಅವರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ರಾಷ್ಟ್ರೀಯ ಹೋರಾಟ ಅಥವಾ ರಾಷ್ಟ್ರೀಯ ದಂಗೆ ಅಂತ ಕರೆದರು. ಇನ್ನು R.C. ಮುಜುಮ್ದಾರ್ ಅವರು ಏನಿದಾರಲ್ಲ, ಇದನ್ನು 1857ರ ದಂಗೆ ಏನೈತಲ್ಲ, 1857ರ ದಂಗೆ ಅದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವಾಗಿರಲಿಲ್ಲ ಅಂತ ಹೇಳಿರ್ತಕ್ಕಂಥದ್ದು. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವಾಗಿರಲಿಲ್ಲ. ಅವರು ರಿಜೆಕ್ಟ್ ಮಾಡ್ತಾರೆ ಇವನು. ಯಾರು? R.C. ಮುಜುಮ್ದಾರ್ ಅವರು ಸ್ವಾತಂತ್ರ್ಯ ಸಂಗ್ರಾಮ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅನ್ನೋದನ್ನು ಇವರು ರಿಜೆಕ್ಟ್ ಮಾಡಿದರು. ಅದಕ್ಕೆ ಕಾರಣ ಏನಂದರೆ, ನಮ್ಮ ಭಾರತೀಯರಲ್ಲಿ 1857ರ ಕಾಲಘಟ್ಟದಲ್ಲಿ ಸ್ವಾತಂತ್ರ್ಯ ಅನ್ನುವಂಥ ಪದದ ಅದರ ಅರ್ಥನೇ ಗೊತ್ತಿರಲಿಲ್ಲ. ಅವರಿಗೆ ಸ್ವಾತಂತ್ರ್ಯದ ಬಗ್ಗೆ ಪರಿಕಲ್ಪನೆ ಇರಲಿಲ್ಲ. ಮತ್ತು ಇದು ಪೂರ್ತಿಯಾಗಿ ಭಾರತಾದ್ಯಂತ ನಡೀಲಿಲ್ಲ ಅನ್ನೋ ಕಾರಣಕ್ಕಾಗಿ ಇವರು ರಿಜೆಕ್ಟ್ ಮಾಡಿರ್ತಕ್ಕಂಥದ್ದು. ಇನ್ನು T.R. ಓಮ್ಸ್ ಅವರು ಏನಂತ ಹೇಳಿದ್ರಂದ್ರೆ, ಇದು ಕೆಲವೊಂದಿಷ್ಟು ಮತಾಂಧರು ನಡೆಸಿರ್ತಕ್ಕಂಥ ಒಂದು ಗಲಭೆ ಅಂತ ಹೇಳಿರ್ತಕ್ಕಂಥ ಮತಾಂಧರು ಅಂದರೆ ಧರ್ಮದ ಮೇಲೆ ಇರತಕ್ಕಂಥ ಮತಾಂಧತೆಯಿಂದ ಅವರು ಹೋರಾಟ ಮಾಡಿದರು ಅಂತ ಹೇಳಿರ್ತಕ್ಕಂಥದ್ದು T.R. ಓಮ್ಸ್ ಅವರು. ಇದು ನಿಮಗೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ನೋಡಿ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಯಾವಾಗ ದಿವಾನಿ ಹಕ್ಕು ಅಂದರೆ ಆದಾಯ ಸಂಗ್ರಹಿಸುವ ಹಕ್ಕುಗಳನ್ನು ನೀಡಲಾಯಿತು ಅಂತ ಕೇಳ್ಯಾರ. ನೋಡ್ರಿ, ಬಂಗಾಳ, ಬಿಹಾರ ಮತ್ತು ಒರಿಸ್ಸಾಗಾಗಿ ದೊರೆಯಿತು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಂದ್ರಿಗಿನ ಎ ಸ್ನೇಹಿತರೆ, 1765. ನಿಮಗೆ ಗೊತ್ತಿರಬೇಕು. ಇದು ಕರೆಕ್ಟಾಗಿ ಅರ್ಥ ಆಗಬೇಕಪ್ಪ ಅಂತಂದ್ರಿಗಿನ ಬಾಕ್ಸರ್ ಕದನದ ಬಗ್ಗೆ ನಿಮಗೆ ಗೊತ್ತಿರಬೇಕು. ಬ್ಯಾಟಲ್ ಆಫ್ ಬಾಕ್ಸರ್ ಕದನ ಯಾವಾಗ ನಡೀತೆ? 1764ರಲ್ಲಿ ನಡೀತೆ. 1764 ಅಕ್ಟೋಬರ್ 22ಕ್ಕೆ ಆಗುತ್ತೆ. ಅಕ್ಟೋಬರ್ 22 ಮೋಸ್ಟ್ ಇಂಪಾರ್ಟೆಂಟ್ ಡೇಟ್ ಸಮ ಕೇಳ್ತಿರ್ತಾರೆ, ನೀವು ನೆನ್ಪಿಡ್ಬೋರಿ. ಇಲ್ಲಿ ಯಾರ್ಯಾರಿಗಾಯಿತು? ತ್ರಿಪಕ್ಷ ಅಥವಾ ಮುಸ್ಲಿಂ ಕೂಟ ಅಂತ ಕರಿತೀವಿ ನಾವು. ತ್ರಿಪಕ್ಷ ಇಲ್ಲಿ ಮತ್ತು ಬ್ರಿಟಿಷರಿಗೆ. ಇಲ್ಲಿ ಎಷ್ಟು ಜನ ಇದ್ದರು? ಇಲ್ಲಿ 3 ಜನ. ಮೀರ್ ಕಾಸಿಮ್ ಇದ್ದ, ಎರಡನೇ ಶಾಲಂ. ಓಕೆ, ನೆಕ್ಸ್ಟು ಸುಜಾದೌಲಾ, ಅವಾದ್ನ ಸುಜಾದೌಲಾ ಇದ್ದ. ಇವ್ರು 3 ಜನ. ಅದಕ್ಕೆ ಇವ್ರು 3 ಜನ ಮುಸ್ಲಿಮರಾಗಿದ್ದರಿಂದ ಇವ್ರು ಮುಸ್ಲಿಂ ಕೂಟ ಅಂತಲೂ ಕರಿತೀವಿ ನಾವು. ಇಲ್ಲಿ ಯಾರಿದ್ರು? ಇವರು ಅಪೋಸಿಟ್ ಯಾರಿದ್ರು ಅಂತಂದ್ರಿಗಿನ ಹೆಕ್ಟರ್ ಮನ್ರೋ ಇದ್ದ. ಹೆಕ್ಟರ್ ಮನ್ರೋ ಅವರು ಇದ್ದರು. ಇಲ್ಲಿ ಬ್ರಿಟಿಷ್ ಸೈನ್ಯವನ್ನು ಮುನ್ನಡೆಸಿದವರು ಹೆಕ್ಟರ್ ಮನ್ರೋ. ಇಲ್ಲಿ 3 ಜನ. ಹಾಗಾದರೆ ಇಲ್ಲಿ ಹೆಕ್ಟರ್ ಮನ್ರೋಗೆ ಏನಾಯ್ತಪ್ಪ ಅಂದ್ರೆ ಜಯ ಆಯಿತು, ಇವರಿಗೆ ಸೋಲಾಯಿತು. ಯಾರಿಗೆ? ಸೋಲಾಯಿತು. ಆನಂತರ ಮತ್ತೆ ಇಲ್ಲಿ ಅಧಿಕಾರಕ್ಕೆ ಬಂದವರು ಯಾರಂದ್ರಿಗಿನ ಬಂಗಾಳದ ನವಾಬನಾಗಿ ಮೀರ್ ಜಾಫರ್. ಅವನ ನಿಧಾನ ನಂತರ ಮೀರ್ ಜಾಫರ್ನ ಮಗ ಬರ್ತಾನೆ. ಬಟ್ ಇಲ್ಲಿ ಯಾವಾಗ ಯುದ್ಧ ಆಗುತ್ತಲ್ಲ, ಯಾವಾಗ ಈ ತ್ರಿಪಕ್ಷಕ್ಕೆ ಸೋಲಾಗುತ್ತಲ್ಲ, ಆವಾಗ 1765ರಲ್ಲಿ ನೋಡ್ರಿ, 1765ರಲ್ಲಿ ಒಂದು ಒಪ್ಪಂದ ಆಗುತ್ತೆ. ಅದು ರಾಬರ್ಟ್ ಕ್ಲೈವನ್ ನಡುವೆ ಆಗುತ್ತೆ. ನೋಡ್ರಿ, ರಾಬರ್ಟ್ ಕ್ಲೈವನ್ ಜೋಡಿ ಒಪ್ಪಂದ ಆಯಿತು. ಅದೇ ಏನಂತ ಕರಿತೀವಿ ಅಂದ್ರಿಗಿನ ಅಲಹಾಬಾದ್ ಒಪ್ಪಂದ ಅಂತ ಕರಿತೀವಿ. ಇದು ಎಕ್ಸಾಮಲ್ಲಿ ಪದೇ ಕೇಳ್ಯಾರ. ಅಲಹಾಬಾದ್ ಒಪ್ಪಂದ ಯಾವಾಗ ಆಯ್ತು ಅಂದ್ರೆ 1765 ಅಕ್ಟೋಬರ್ 16ಕ್ಕೆ ಆಗುತ್ತೆ. ಅಕ್ಟೋಬರ್ 16ಕ್ಕೆ. ಇಲ್ಲಿ ಈ ಎರಡನೇ ಶಾಲಂ ಏನಿದನಲ್ಲ, ಈ ಎರಡನೇ ಶಾಲಂ ಬಂಗಾಳ, ಬಿಹಾರ, ಒರಿಸ್ಸಾ ಇವುಗಳನ್ನು ಬ್ರಿಟಿಷರಿಗೆ ಬಿಟ್ಕೊಡ್ತಾನೆ. ಆದಾಯವನ್ನು ಸಂಗ್ರಹಿಸುವಂಥ ಹಕ್ಕನ್ನು ಬಿಟ್ಕೊಟ್ಟ ಅನ್ನೋದು ಗೊತ್ತಿರಬೇಕು. ಸಿಂಪಲ್ಲಾಗಿ ಹೇಳ್ಬೇಕಪ್ಪ ಅಂತಂದ್ರೆ, ಈ ದಿವಾನಿ ಹಕ್ಕು ಇನ್ನೊಂದು ನಿಜಾಮತ್ ಹಕ್ಕು ಅಂತ ಬರ್ತವೆ. ನಿಜಾಮತ ಹಕ್ಕು. ದಿವಾನಿ ಅಂದರೆ ಕಂದಾಯನ ವಸೂಲಿ ಮಾಡೋದು ಅಥವಾ ಆದಾಯನ ವಸೂಲಿ ಮಾಡ್ತಕ್ಕಂಥ. ನಿಜಾಮತ್ ಅಂದ್ರಿಗಿನ ಅಲ್ಲಿ ಆಡಳಿತ ಮಾಡುವುದು.
ಇವ್ರನ್ನ ನಾವೇನಂತ ಕರಿತೀವಿ ಅಂದ್ರೆ ದ್ವಿಸರ್ಕಾರ ಪದ್ಧತಿ ಅಂತ ಕರಿತೀವಿ ನಾವು. ದ್ವಿಸರ್ಕಾರ ಪದ್ಧತಿ ನೋಡ್ರಿ, ಎಷ್ಟು ಪ್ರಶ್ನೆಗಳು ಕೂಡ ಬರ್ಬೋದು ಇಲ್ಲಿ. ದ್ವಿಸರ್ಕಾರ ಪದ್ಧತಿ ಯಾರು ಜಾರಿಗೆ ತೊಗೊಂಬಂದ್ರ ಅಂತ ಕೇಳ್ಯಾರ. ದ್ವಿಸರ್ಕಾರ ಪದ್ಧತಿ ಯಾರು ಜಾರಿಗೆ ತೊಗೊಂಬಂದ್ರ ಅಂದ್ರೆ ರಾಬರ್ಟ್ ಕ್ಲೈವ್ ಜಾರಿಗೆ ತೊಗೊಂಬಂದ. ಹಾಗಾದ್ರೆ ಎಕ್ಸಾಮಲ್ಲಿ ಕೇಳ್ತಾರೆ, ದ್ವಿಸರ್ಕಾರ ಪದ್ಧತಿ ಯಾವ ಒಪ್ಪಂದದಲ್ಲಿ ಅಂಗೀಕರಿಸಲಾಯಿತು ಅಂತ ಕೇಳ್ತಾರೆ. ಅಲಹಾಬಾದ್ ಒಪ್ಪಂದದಲ್ಲಿ ಅಂಗೀಕರಿಸಲಾಯಿತು ಎಂಬುದು ಗೊತ್ತಿರಬೇಕು. ಅಲಹಾಬಾದ್ ಒಪ್ಪಂದ ಯಾರ್ಯಾರು ನಡೆಯುತ್ತೆ ಅಂತ ಕೇಳ್ತಾರೆ. ರಾಬರ್ಟ್ ಕ್ಲೈವ್ ಮತ್ತು ಎರಡನೇ ಶಾಲಂ ಮತ್ತು ಮತ್ತು ಶುಜಾದೌಲ ನಡುವೆ ನಡೆದಿರ್ತಕ್ಕಂಥದ್ದು. ಓಕೆ, ಇಷ್ಟು ನಿಮಗೆ ಇದು ಗೊತ್ತಿರಬೇಕು. ಇನ್ನು ನಾವು ಈ ಇಶ್ಯೂ ಬಗ್ಗೆ ಹೇಳಿದ್ರೆ 1767ರಿಂದ 69ರವರೆಗೆ ಪ್ರಥಮ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತೆ. ಇನ್ನು ಇಲ್ಲಿಂದ ಇಲ್ಲಿಗೆ ನೋಡ್ರಿ. ಓಕೆ, ಇವು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್, ಸಿಖ್ಖರಲ್ಲಿ ಖಾಲ್ಸಾ ಸೈನ್ಯದ ಸಹೋದರತ್ವವನ್ನು ಸ್ಥಾಪಿಸಿದವರು ಮತ್ತು ಅವರನ್ನು ಮಿಲಿಟರಿ ಸಂಘಟನೆಗಾಗಿ ಪರಿವರ್ತಿಸಿದವರು ಯಾರತ್ತ ಕೇಳಿದಾರ. ಹಾಗಾದರೆ ಇಲ್ಲಿ ಕೊಟ್ಟಿದ್ದಾರೆ ಗುರು ಗೋವಿಂದ್ ಸಿಂಗ್, ಗುರು ಹರಗೋವಿಂದ, ಗುರು ನಾನಕ್, ಗುರು ಅರ್ಜುನ್ ದೇವ. ಸರಿಯಾದಂಥ ಉತ್ತರ ಯಾವುದಂದ್ರೆ ಗುರು ಗೋವಿಂದ್ ಸಿಂಗ್ ಅನ್ನೋರ್ರಿ. ಖಾಲ್ಸಾ ಸೈನ್ಯ ಅಂತ ಬರ್ತಾರೆ. ಖಾಲ್ಸಾ ಸೈನ್ಯ, ಖಾಲ್ಸಾ ಸೈನ್ಯ. ಈ ಸೈನ್ಯನ ಈ ಗುರು ಗೋವಿಂದ್ ಸಿಂಗ್ ಅವರು ಯಾಕೆ ಸ್ಥಾಪನೆ ಮಾಡ್ತಾರಪ್ಪ ಅಂತಂದ್ರೆ ಇಲ್ಲಿ ಇಬ್ಬರು ಹತ್ಯೆ ಈಡಾಗಿರ್ತಾರೆ, ಗೊತ್ತಿರ್ಬೇಕು ನಿಮ್ಗೆ. ಒಬ್ಬರು ಜಹಾಂಗೀರ್ನಿಂದ ಅರ್ಜುನ ದೇವ, ಮತ್ತೊಬ್ಬರು ತೇಜ್ ಬಹದ್ದೂರ್ ಅಂತೇಳಿ. ತೇಜ್ ಬಹದ್ದೂರ್ ಅಂದರೆ ಸಿಖ್ಖರು ತಮ್ಮ ಪೂರ್ವಜರ ಸೇಡನ್ನು ತೀರಿಸ್ಕೊಳ್ಳೋದಕ್ಕಾಗಿ ಮೊಘಲರ ವಿರುದ್ಧ ಹೋರಾಟ ಮಾಡಲು, ಅವ್ರ ಜೋಡಿ ಯುದ್ಧ ಮಾಡಲು ಈ ಖಾಲ್ಸಾ ಸೈನ್ಯವನ್ನು ಕಟ್ಟಿರ್ತಕ್ಕಂಥದ್ದು. ಅಂದರೆ ಸಿಖ್ ಯುವಕರನ್ನು ಒಳಗೊಂಡಿರ್ತಕ್ಕಂಥ ಒಂದು ಸೈನ್ಯ. ಇಲ್ಲಿ 5 ಕಾಗಳನ್ನು ಧರಿಸಲು ಕೂಡ ಇವರು ಸಲಹೆ ಕೊಡ್ತಾರೆ. ಯಾರು? ಗುರು ಗೋವಿಂದ್ ಸಿಂಗ್. ಮತ್ತು ಇವರು ಔರಂಗಜೇಬ್ನಿಂದ ಕೂಡ ಹತ್ಯೆಗೀಡಾಗ್ತಾರೆ. 1707ರಲ್ಲಿ ನಾಂದೇಡ ಎನ್ನುವಂಥ ಪ್ರದೇಶ ಬರುತ್ತಾರೆ. ನಾಂದೇಡ ಮಹಾರಾಷ್ಟ್ರದಲ್ಲಿ. ಅಲ್ಲಿ ಮುಸ್ಲಿಂ ಪಠಾನ್ ಒಬ್ಬನಿಂದ ಈತ ಹತ್ಯೆಗೀಡಾದ ಅನ್ನೋದು ಗೊತ್ತಿರಬೇಕು. ಇನ್ನು ಇವರೇ ಕೊನೆಯ ಗುರು. ಯಾರು? ಗುರು ಗೋವಿಂದ್ ಸಿಂಗ್. ಇವರು 10ನೇ ಗುರು ನೋಡ್ರಿ, 10ನೇ ಗುರು. ಇನ್ನು ಗುರು ಅರಗೋವಿಂದ್ ಇವರು 6ನೇ ಗುರು. ಗುರು ನಾನಕ್ ಮೊದಲ ಗುರು. ಇನ್ನು ಸಿಖ್ ಧರ್ಮದ ಸ್ಥಾಪಕರು. ಅರ್ಜುನ ದೇವ 5ನೇ ಗುರು ಅನ್ನೋದು ಕೂಡ ಗೊತ್ತಿರಬೇಕು. ಇನ್ನು ಗುರು ಗ್ರಂಥ ಸಾಹೇಬ್, ಸಿಖ್ಖರ ಪವಿತ್ರ ಗ್ರಂಥವಾಗಿರತಕ್ಕಂಥ ಆ ಗುರು ಗ್ರಂಥ ಸಾಹೇಬನವನ್ನು ಸಂಗ್ರಹಿಸಿದವರು ಯಾರು ಅಂದ್ರೆ ಇವರೇ ರೀ. ಇನ್ನು ಇವರು ಯಾರಿಂದ ಹತ್ಯೆಗೀಡೋದ ಪದೇ ಪ್ರಶ್ನೆ ಕೇಳ್ತಾರೆ. ಜಹಾಂಗೀರ್ನಿಂದ ಹತ್ಯೆಗೀಡಾಗ್ತಾರೆ. ಇನ್ನು ತೇಜ್ ಬಹದ್ದೂರ್ ಇವರು ಯಾರಿಂದ ಹತ್ಯೆಗೀಡಾದ್ರೆ ಅಂದ್ರೆ ಔರಂಗಜೇಬನಿಂದ ಹತ್ಯೆಗೀಡಾಗ್ತಾರೆ. ಓಕೆ, ಇಷ್ಟು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಪ್ರಶ್ನೆ ಅವನು, ಸಿಂಧೂ ಕಣಿವೆ ನಾಗರಿಕತೆಯನ್ನು ಡ್ಯಾಸ್ ಅಡಿಯಲ್ಲಿ ಸೇರಿಸಬಹುದು ಅಂತ ಕೇಳಿರ್ತಕ್ಕಂಥದ್ದು. ಕಂಚಿನ ಯುಗದ ಸಂಸ್ಕೃತಿ, ಬೃಹತ್ ಶಿಲೆಯ ಸಂಸ್ಕೃತಿ, ಮಧ್ಯಶಿಲಾಯುಗದ ಸಂಸ್ಕೃತಿ, ನವಶಿಲಾಯುಗದ ಸಂಸ್ಕೃತಿ ಅಂತ ಕೇಳಿದಾರ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಂದ್ರಿಗಿನ ಕಂಚಿನ ಯುಗದ ಸಂಸ್ಕೃತಿ, ಬ್ರೋಂಜ್ ಏಜ್ ಅಂತ ಕರಿತೀವಿ ನಾವು. ನಿಮಗೆ ಗೊತ್ತಿರಬೇಕು, ಆದಿ ಮಾನವ ಭೂಮಿ ಮೇಲೆ ಬೆಳೆದು ಬಂದ ನಂತರ ಹಂತ ಹಂತವಾಗಿ ವಿಕಾಸಗೊಳ್ತಾ ಹೋಗ್ತಾನೆ. ಮೊದಲು ಅಲ್ಲಿ ಹಳೆಯ ಶಿಲಾಯುಗ ಅಂತ ಬರುತ್ತೆ, ಆನಂತರ ಮಧ್ಯಶಿಲಾಯುಗ, ಆನಂತರ ನವಶಿಲಾಯುಗ, ಆನಂತರ ತಾಮ್ರಯುಗ, ಕಂಚಿನ ಯುಗ, ಕಬ್ಬಿಣ ಯುಗ, ಈ ರೀತಿ ಯುಗಗಳು ಬರ್ತಾ ಹೋಗ್ತವೆ. ಯಾಕಂದರೆ ಸಿಂಧೂ ನಾಗರಿಕತೆ ಯಾವ ಯುಗಕ್ಕೆ ಸೇರುತ್ತಾ ಅಂತಂದ್ರಿಗಿನ ಕಂಚಿನ ಯುಗಕ್ಕೆ ಸೇರುತ್ತದೆ. ಕಂಚಿನ ಯುಗ. ನಿಮಗಿನ್ನೂ ಕ್ಲಾರಿಟಿ ಬರಬೇಕಪ್ಪ ಅಂತಂದ್ರಿಗಿನ ಇಲ್ಲಿ ಕಂಚು ಬಳಸಿರ್ತಕ್ಕಂಥ ಒಂದು ದಾಖಲೆಗಳು ಕೂಡ ಸಿಕ್ಕಿರ್ತಕ್ಕಂಥದ್ದು. ಮೆಹೆಂಜೋದರದಲ್ಲಿ ಕಂಚಿನ ನೃತ್ಯ ಮಾಡ್ತಕ್ಕಂಥ ಡ್ಯಾನ್ಸಿಂಗ್ ಗರ್ಲ್ ಅಂತ ಕರಿತೀವಿ, ಅಂದ್ರೆ ಹುಡುಗಿಯ ಚಿತ್ರ ಕೂಡ ಮೂರ್ತಿ ಕೂಡ ಕಂಡು ಬಂದಿರ್ತಕ್ಕಂಥ ನೋಡ್ರಿ. ನೃತ್ಯ ಭಂಗಿಯ ಕಂಚಿನ ಮೂರ್ತಿ ಇದು ಎಲ್ಲಿ ಕಂಡು ಬಂದಂದ್ರೆ ಮೆಹೆಂಜೋದರದಲ್ಲಿ ಕಂಡು ಬಂದ. ಇದು 4.5 ಅಡಿ ಎತ್ತರ ಇರ್ತಕ್ಕಂಥದ್ದು. ಓಕೆ, ಅದಕ್ಕೆ ಇದನ್ನು ನೋಡಿದರೆ ಸಾಕು ನಿಮಗೆ ಗೊತ್ತಾಗುತ್ತೆ ಇವರು ಯಾವ ಯುಗಕ್ಕೆ ಸೇರಿರ್ತಕ್ಕಂಥವ್ರು, ಕಂಚಿನ ಯುಗಕ್ಕೆ ಸೇರಿರ್ತಕ್ಕಂಥವ್ರು ಅಂತ ನಿಮಗೆ ಗೊತ್ತಿರಬೇಕು ಸ್ನೇಹಿತರು. ಓಕೆ, ಇನ್ನು ಬೃಹತ್ ಶಿಲಾ ಸಂಸ್ಕೃತಿ ಅಥವಾ ಶಿಲೆಯ ಸಂಸ್ಕೃತಿ ಇಲ್ಲಿ ದಕ್ಷಿಣ ಭಾರತದಲ್ಲಿ ಬೆಳೆದು ಬರುತ್ತೆ. ಇನ್ನು ಮಧ್ಯ ಶಿಲಾಯುಗವನ್ನು ಏನಂತ ಕರಿತೀವಿ? ಕ್ರಾಂತಿ ಯುಗ ಅಂತ ಕರಿತೀವಿ. ಇನ್ನು ನವಶಿಲಾಯುಗದನ್ನು ಏನಂತ ಕರಿತೀವಿ ಅಂದ್ರೆ ಇಲ್ಲಿ
ಸ್ಥಿರ ಜೀವನವನ್ನು ಕಟ್ಕೊಳ್ತಾನೆ ರೀ. ಇನ್ನು ಕೃಷಿಯನ್ನು ಪ್ರಾರಂಭಿಸ್ತಾರೆ. ಹಾಗಾಗಿ ಈ ನವಶಿಲಾಯುಗದ ಜನರನ್ನು ಭೂಮಿಯ ಮೇಲಿನ ಪ್ರಥಮ ಕೃಷಿಕರು ಅಂತ ಕೂಡ ನಾವು ಕರಿಬೇಕಾಗ್ತದೆ. ಇನ್ನು ಅದೇ ರೀತಿಯಾಗಿ ಇಲ್ಲಿ ಜಾಸ್ತಿ ಕಲ್ಲು ಕೈ ಕೊಡಲಿಗಳನ್ನು ಅಂದ್ರೆ ಉಪಕರಣಗಳನ್ನು ಬಳಸಿದ್ದರಿಂದ ಈ ಯುಗವನ್ನು ಕೈ ಕೊಡಲಿಗಳ ಸಂಸ್ಕೃತಿ ಅಂತ ಕೂಡ ಕರಿತೀವಿ. ನವಶಿಲಾಯುಗವನ್ನು ಕೈ ಕೊಡಲಿಗಳ ಸಂಸ್ಕೃತಿ, ಇದು ನಿಮಗೆ ಗೊತ್ತಿರಲಿ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಕೆಳಗಿನ ಭಾರತದ ಗವರ್ನರ್ ಜನರಲ್ಗಳನ್ನು ಅವರ ಉತ್ತರಾಧಿಕಾರದ ವಿಷಯದಲ್ಲಿ ಕ್ರಮವಾಗಿ ಬರೆಯಿರಿ ಅಂತ ಕೇಳಿದ್ದಾರೆ. ಇದು ಈ ಥರ ಪ್ರಶ್ನೆಗಳು ಇತ್ತೀಚೆಗೆ ಪದೇ ಪದೇ ಏನು ಮಾಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಬಟ್ ನಾವು ಕಂಟೆಂಟ್ ತಿಳ್ಕೊಂಡಿರ್ತೀವಿ, ಬಟ್ ಅವರು ಪ್ರಶ್ನೆ ಏನು ಮಾಡಿಬಿಡ್ತಾರೆ ಈ ರೀತಿ ಕೇಳ್ತಕ್ಕಂಥದ್ದು. ಆದರೂ ನಾವು ಈ ಆ್ಯಂಗಲಲ್ಲಿ ಸ್ವಲ್ಪ ಓದಬೇಕಾಗುತ್ತೆ. ನೋಡಿ, ಇಲ್ಲಿ ಕ್ರಮವಾಗಿ ಕೇಳಿರ್ತಕ್ಕಂಥದ್ದು, ಕ್ರಮವಾಗಿ ಬರೀರಿ ಅಂತ ಕೇಳಿದಾರೆ. ಬಟ್ ನಾ ಅಲ್ಲಿ ಆಯ್ಕೆಗಳು ಹಾಕಿಲ್ಲ, ಬಟ್ ನಾವೇ ಜೋಡಿಸೋಣ. ನೋಡಿ, ಹಾಗಾದರೆ ಫಸ್ಟ್ ನಾವು ಆನ್ಸರ್ ಬರಬೇಕಂದ್ರೆ ಸ್ವಲ್ಪ ತಿಳ್ಕೊಂಬಿಡೋಣ. ಫಸ್ಟ್ ಬಂಗಾಳದ ಗವರ್ನರ್ ಯಾರು? ರಾಬರ್ಟ್ ಕ್ಲೈವ್. ನೋಡಿರಿ, ಬಂಗಾಳದ ಗವರ್ನರ್ ರಾಬರ್ಟ್ ಕ್ಲೈವ್, ಹೌದಾ? ನೆಕ್ಸ್ಟ್ ವಾರನ್ ಹೇಸ್ಟಿಂಗ್ಸ್. ಓಕೆ. ಆ ನಂತರ ಕಾರ್ನ್ವಾಲಿಸ್. ಆ ನಂತರ ಸಾರ್ಜಾನ್ ಶೂರ್. ನೋಡ್ರಿ, ಇವರು 1765ರಿಂದ 67 2 ಬಾರಿ ಗವರ್ನರ್ ಆಗಿರ್ತಾನೆ ರೀ, ಬಂಗಾಳದ ಗವರ್ನರ್. ಇನ್ನು 1772ರಿಂದ 84ರವರೆಗೆ. ಇನ್ನು ಇವರು 1793ರಿಂದ 1790ರಿಂದ 93, 1793ರಿಂದ 98, ಹೌದಾ? ಆನಂತರ ಲಾರ್ಡ್ ವೆಲ್ಲೆಸ್ಲಿ. ನಿಮಗೆ ಮುಂದೆ ಈ ರೀತಿ ಪ್ರಶ್ನೆ ಬರ್ಬೋದು ಅನ್ನೋ ಕಾರಣಕ್ಕಾಗಿ ಇದು ಪಟ್ಟಿ ಕೊಡ್ತಾ ಇದ್ದೀನಿ, ಅಂದರೆ ಈ ರೀತಿ ಕ್ರೊನಾಲಜಿಕಲಾಗಿ ಹೇಳ್ತಾ ಇದ್ದೀನಿ. 1798ರಿಂದ 1805, ಹೌದಾ? ನೆಕ್ಸ್ಟ್ ಅದಾದ ನಂತರ ಜಾರ್ಜ್ ಬಾರ್ಲೋ ಅವರು 1805ರಿಂದ 1807 ಅನ್ನೋದು ಗೊತ್ತಿರಬೇಕು. ಇನ್ನು ಮಿಂಟೋ 1 1807ರಿಂದ 1813 ಅನ್ನೋದು ಗೊತ್ತಿರಬೇಕು. ಇನ್ನು ಇದಾದ ನಂತರ ಮಾರ್ಕನ್ಸ್ ಹೇಸ್ಟಿಂಗ್ಸ್ ಅಂತ ಬರ್ತಾರೆ. ನೋಡ್ರಿ, ವಾರನ್ ಹೇಸ್ಟಿಂಗ್ಸ್ ಬೇರೆ, ಮಾರ್ಕನ್ ಹೇಸ್ಟಿಂಗ್ಸ್ ಬೇರೆ. ಇವರು 1813ರಿಂದ 23ರವರೆಗೆ ಇರ್ತಾರೆ, 23. ಇನ್ನು ಅದಾದ ನಂತರ ಲಾರ್ಡ್ ಅಮ್ಹಾರ್ಟ್ಸ್ ಅಂತ ಬರ್ತಾರೆ. ಈ ಲಾರ್ಡ್ ಅಮ್ಹಾರ್ಟ್ಸ್ ಅವರು 23ರಿಂದ 28ರವರೆಗೆ ಇರ್ತಾರೆ, 1823ರಿಂದ 1828. ಇನ್ನು ಇದಾದ ನಂತರ ವಿಲಿಯಂ ಬೆಂಟಿಕ್ ಅವರ ಅಧಿಕಾರಕ್ಕೆ ಬರ್ತಾರೆ, ಲಾರ್ಡ್ ವಿಲಿಯಂ ಬೆಂಟಿಕ್. ನೋಡ್ರಿ, ಇವರು 28ರಿಂದ 35ರವರೆಗೆ ಇರ್ತಾರೆ, 35ರವರೆಗೆ ಇದ್ದರು. ಆನಂತರ ಚಾರ್ಲ್ಸ್ ಮೆಟ್ಕಪ್ಪ, ಓಕೆ, 35ರಿಂದ 36. ಆನಂತರ ಎಲ್ಲಿನ್ ಬರೋ ಇನ್ನು 36ರಿಂದ 40, ಓಕೆ. ಇನ್ನು ಲಾರ್ಡ್ ಆಕ್ಲ್ಯಾಂಡ್ ಇನ್ನು 40 to 42ವರೆಗೂ, ಓಕೆ. 40 ಇದು ಏನು ಇಸ್ವಿ ನನಗೆ ನೆನಪಾಗ್ತಾ ಇಲ್ಲ, ಬಿಟ್ಬಿಡ್ರಿ, ಇಲ್ಲಿವರೆಗೆ ಇಟ್ಕೊರಿ. 1 ಸೆಕೆಂಡ್, ಇದು ಕ್ರಮವಾಗಿದೆ, ಬಟ್ ಇಸ್ವಿ ಯಾಕೋ ನೆನಪಾಗ್ತಾ ಇಲ್ಲ. ಆಕ್ಲ್ಯಾಂಡ್ ಆಯಿತಾ. ಲಾರ್ಡ್ ಆರ್ಡಿಂಜ್ 1 1846 to 48 ಆರ್ಡಿಂಜ್ 1. ಇನ್ನು ಲಾರ್ಡ್ ಡಾಲೌಸಿ, ಇದನ್ನು ಒಂದು ಕಡೆ ನೀವು ಪಟ್ಟಿ ಬರ್ಕೋರಿ, ಇದೆಲ್ಲ ಲಿಸ್ಟ್.
1848 to 56. Last one, Lord Canning 56 to 58. ನೋಡ್ರಿ, ಇದ್ರ ಮೇಲೆ ಹಲವಾರು ಪ್ರಶ್ನೆಗಳು ಬರ್ತಾವ್ರಿ. ಇದ್ರ ಮೇಲೆ ನಿಮ್ಗೆ ಕ್ರೊನಾಲಜಿಕಲ್ ಆಗಿ ಆರ್ಡ್ರಲ್ಲಿ ಕೂಡ ಕೇಳ್ಬೋದು. ಇಲ್ಲ ಬಂಗಾಳದ ಪ್ರಥಮ ಗವರ್ನರ್ ಯಾರತ್ತು ಕೇಳ್ಬೋದು, ಬಂಗಾಳದ ಪ್ರಥಮ ಗವರ್ನರ್ ಜನರಲ್ ಯಾರತ್ತು ಕೇಳ್ಬೋದು. ಹೌದಾ? ಇನ್ನು ಅದೇ ರೀತಿಯಾಗಿ ಭಾರತದ ಪ್ರಥಮ ಗವರ್ನರ್ ಜನರಲ್ ಯಾರತ್ತು ಕೇಳ್ಬೋದು, ಭಾರತದ ಪ್ರಥಮ ಗವರ್ನರ್ ಜನರಲ್ ಯಾರತ್ತ ಕೇಳ್ಬೋದು. ಹಾಗಾಗಿ ಈ ಲೀಸ್ಟನ್ನು ಒಂದು ಕಡೆ ಬರ್ಕೋರಿ, ತುಂಬ ಹೆಲ್ಪ್ ಆಗುತ್ತೆ. ನೋಡಿರಿ, ಕಾರ್ನ್ವಾಲಿಸ್ ಇದರ ಇಂಪಾರ್ಟೆಂಟ್ ಯಾರು? ಕಾರ್ನ್ವಾಲಿಸ್, ಲಾರ್ಡ್ ವೆಲ್ಲೆಸ್ಲಿ, ಆನಂತರ ಈ ವಿಲಿಯಂ ಬೆಂಟಿಕ್, ಆನಂತರ ಲಾರ್ಡ್ ಡಾಲ್ಹೌಸಿ, ಲಾರ್ಡ್ ಕ್ಯಾನಿಂಗ್, ಇವರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಈ ಗವರ್ನರ್ ಜನರಲ್ಗಳ ಮೇಲೆ ಪ್ರಶ್ನೆ ಅಧಿಕವಾಗಿ ಬರ್ತಕ್ಕಂಥದ್ದು. ಓಕೆ, ಇಷ್ಟು ನಿಮಗೆ ಗೊತ್ತಿರಲಿ. ನಾನು ಕೂಡ ಇಲ್ಲಿ ಕ್ರಮವಾಗಿ ಬರೆದಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡೋಣ, ನೊಳಂಬವಾಡಿ ಗೊಂಡ ಮತ್ತು ತಲಕಾಡು ಗೊಂಡ ವಿಶೇಷಣಗಳು ಯಾರ ನಾಣ್ಯದ ಮೇಲೆ ಕಂಡು ಬಂದಿದೆ ಅಂತ ಕೇಳಿದಾರ. ಎರಡನೇ ಬಲ್ಲಾಳ, ಬಿಟ್ಟಿದೇವ, ವೀರ ಸೋಮೇಶ್ವರ, ಮೂರನೇ ನರಸಿಂಹ ಅಂತ ಹೇಳಿಕೇಶಿ ಇಲ್ಲಿ ನಾವು ಆನ್ಸರ್ ನೋಡುವಂಥ ಪ್ರಯತ್ನ ಮಾಡೋಣ. ನೋಡ್ರಿ, ಇದಕ್ಕೆ ಸರಿಯಾದಂಥ ಉತ್ತರ ಬಿಟ್ಟಿದೇವ ಅಂದ್ರೇ ವಿಷ್ಣುವರ್ಧನ. ನಿಮಗೆ ಗೊತ್ತಿರಿ, ಬಿಟ್ಟಿದೇವ ಅನ್ನುವಂಥ ಮೂಲ ಹೆಸರು ಇಟ್ಕೊಂಡವ್ರು ಯಾರು? ವಿಷ್ಣುವರ್ಧನ. ನೋಡ್ರಿ, ವಿಷ್ಣುವರ್ಧನ್ ರೀ. ಈ ವಿಷ್ಣುವರ್ಧನನ ಮೂಲ ಹೆಸರೇ ಬಿಟ್ಟಿದೇವ. ಹಾಗಾದರೆ ಬಿಟ್ಟಿದೇವ ಇರತಕ್ಕಂಥ ಹೆಸರು, ಜೈನನಾಗಿರ್ತಕ್ಕಂಥ ಈತ ವೈಷ್ಣವನ ಯಾವ ರೀತಿ ಆಗ್ತಾನೆ ಅಂತಂದರೆ, ಇಲ್ಲಿ ರಾಮಾನುಜರು ಅಂತ ಬರ್ತಾರೆ, ರಾಮಾನುಜಾಚಾರ್ಯರು ಅಂತ ಬರ್ತಾರ. ಈ ರಾಮಾನುಜಾಚಾರ್ಯರಿಗೆ ಚೋಳರ ಅರಸಾಗಿರ್ತಕ್ಕಂಥ ಕುಲುತ್ತುಂಗ ಚೋಳ ಶೈವನಾಗಿದ್ದ ಕಾರಣಕ್ಕಾಗಿ ಇವರು ವೈಷ್ಣವ ಧರ್ಮವನ್ನು ಪ್ರಚಾರ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಈ ರಾಮಾನುಜಾಚಾರ್ಯರನ್ನು ತಮಿಳುನಾಡಿನಿಂದ ಹೊರಹಾಕ್ತಾರೆ. ಆವಾಗ ಈ ರಾಮಾನುಜಾಚಾರ್ಯರಿಗೆ ಆಶ್ರಯ ಕೊಟ್ಟಿದ್ದೇ ವಿಷ್ಣುವರ್ಧನ. ಈ ಹೊಯ್ಸಳರ ಪ್ರಸಿದ್ಧ ದೊರೆಯಾಗಿರ್ತಕ್ಕಂಥ ವಿಷ್ಣುವರ್ಧನ. ಇದು ಈ ರೀತಿಯಾಗಿ ಹೆಸರು ಏನಾಗ್ತದೆ ರೀ, ಮಾರ್ಪಾಡಾಗ್ತದೆ ಅಂತ ನಿಮ್ಗೆ ಗೊತ್ತಿರಬೇಕು. ಇನ್ನು ಹೊಯ್ಸಳರಲ್ಲಿ ಅತಿ ಶ್ರೇಷ್ಠ ಅರಸ ಅಥವಾ ಪ್ರಸಿದ್ಧ ಅರಸ ಯಾರಂದ್ರೆ ವಿಷ್ಣುವರ್ಧನ. ಇನ್ನು ಈತನ ಬಗ್ಗೆ ಏನು ಕೇಳಿರ್ತಕ್ಕಂಥದ್ದು ಆಲ್ರೆಡಿ ನೋಡಿ, ಈ ಥರ ಪ್ರಶ್ನೆಗಳು ಡೈರೆಕ್ಟ್ ಬರ್ತವೆ. ನೊಳಂಬವಾಡಿ ಗೊಂಡ ನಾಣ್ಯದ ಮೇಲೆ ಅಂತ ಕೇಳಿದಾರೆ. ಬಟ್ ಇವು ಬಿರುದುಗಳು, ತಲಕಾಡು ಗೊಂಡ ನೋಡ್ರಿ, ನೊಳಂಬವಾಡಿಯನ್ನು ವಶಪಡಿಸಿಕೊಂಡು ನೊಳಂಬವಾಡಿ ಗೊಂಡ ಅಂತ ಹೆಸರು ಬಂತು. ತಲಕಾಡನ್ನು ವಶಪಡಿಸಿಕೊಂಡು ತಲಕಾಡು ಗೊಂಡ ಅನ್ನುವಂಥ ಹೆಸರು ಕೂಡ ಬರುತ್ತೆ. ಓಕೆ, ಇನ್ನು ಹಲವಾರು ರೀತಿ ಇದಾವೆ. ಅಂದರೆ ಮದುರೈನಲ್ಲಿರ್ತಕ್ಕಂಥ ಪಾಂಡ್ಯರನ್ನು ಸೋಲಿಸಿ ಮದುರೈ ಕೊಂಡ ಅನ್ನುವಂಥ ಹೆಸರು ಪಡ್ಕೊಳ್ತಾನೆ ರೀ, ಮದುರೈ ಕೊಂಡ. ಉಚ್ಚಂಗಿಯರನ್ನು ಸೋಲಿಸಿ ಉಚ್ಚಂಗಿ ಕೊಂಡ ಅನ್ನುವಂಥ ಹೆಸರು ಬರುತ್ತೆ. ನೋಡಿರಿ, ಇಲ್ಲಿ ಎಷ್ಟು ಹೆಸರು ಅದು, ಎಷ್ಟು ಬಿರುದದು? 4 ಬಿರುದು. ಇಲ್ಲಿ ಬರೆದು ಬಿಡ್ತೀನಿ ತಗೋರಿ. ಇನ್ನೊಂದು ನೋಡ್ರಿ, ತಲಕಾಡು ಗೊಂಡ, ಕಂಚಿಯ ಗೊಂಡ ನಿಮಗೆ ಗೊತ್ತಿರಬೇಕು. ಇವು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಬಿರುದುಗಳು. ಅಷ್ಟೇ ಅಲ್ಲ, ಇನ್ನೂ ಕೂಡ ಇದಾವ. ಸತ್ಯ ರತ್ನಾಕರ ಅಂತ ಕರೀತಾರ. ಸತ್ಯ ರತ್ನಾಕರ ಅಂತ ಕರೀತಾರ. ಚಾಲುಕ್ಯ ಚೂಡಾಮಣಿ ಇವೆಲ್ಲ ಯಾರಿಗೆ ಬರೆದಿದ್ದಾವಪ್ಪ ಅಂದ್ರಿಗಿನ ಈ ವಿಷ್ಣುವರ್ಧನ ಅಥವಾ ಬಿಟ್ಟಿದೇವನಿಗೆ ಇರ್ತಕ್ಕಂಥದ್ದು. ನಿಮಗೆಲ್ಲ ಗೊತ್ತಿರಬೇಕು. 1114 ಅಥವಾ 16 ತಿಳ್ಕೋರಿ, ಇವೆರಡು ಇಸ್ವಿ, ಎರಡು ಕೊಡ್ತಾನೆ. ಈ ಚೋಳರ ಪ್ರಾಂತ್ಯಾಧಿಕಾರಿಯಾಗಿರ್ತಕ್ಕಂಥ ಹಡಿಗೈಮನನ್ನು ಸೋಲಿಸ್ತಾನೆ ರೀ. ಈ ಹಡಿಗೈಮನನ್ನು ಸೋಲಿಸಿ ಇದೇ ತಲಕಾಡನ್ನು ವಶಪಡಿಸ್ಕೊಳ್ತಾನೆ ರೀ. ಇದರ ಸವಿನೆನಪಿಗಾಗಿ ತಲಕಾಡಿನಲ್ಲಿ ಒಂದು ದೇವಾಲಯ, ಕೀರ್ತಿ ನಾರಾಯಣ ದೇವಾಲಯ. ನೋಡ್ರಿ, ಕೀರ್ತಿ ನಾರಾಯಣ ದೇವಾಲಯವನ್ನು ಸ್ಥಾಪಿಸಿದ. ಬೇಲೂರಿನಲ್ಲಿ ಚನ್ನಕೇಶವ ದೇವಾಲಯವನ್ನು ನಿರ್ಮಿಸಿದ. ಚನ್ನಕೇಶವ ಅಥವಾ ವಿಜಯನಾರಾಯಣ ದೇವಾಲಯ ಅಂತ ಕರಿತೀವಲ್ಲ, ಆ ದೇವಾಲಯವನ್ನು ಈತ ಸ್ಥಾಪಿಸಿರ್ತಕ್ಕಂಥ. ಇಷ್ಟು ಈತನ ಮಾಹಿತಿ ಸಾಕು. ಮತ್ತೆ ಪ್ರಶ್ನೆ ಬಂದಾಗ ಅಲ್ಲಿ ನಾನು ಅಪ್ಡೇಟ್ ಮಾಡ್ಕೋತ ಹೋಗ್ತೀನಿ ಅಷ್ಟೇ. ಓಕೆ, ನೋಡಿ, 1942ರಲ್ಲಿ ಅಂದರೆ 1942ರಲ್ಲಿ ಭಾರತ ಬಿಟ್ಟು ತೊಲಗಿ ಚಳವಳಿ ಪ್ರಾರಂಭವಾದಾಗ ಭಾರತದ ವೈಸರಾಯ್ ಆಗಿದ್ದವರು ಯಾರು ಅಂತ ಕೇಳಿದಾರೆ. ಲಾರ್ಡ್ ಲೀನ್ ಲಿತ್ಗೋ, ವೆಲ್ಲಿಂಗ್ಟನ್, ವೆವೆಲ್ ಮೇಲಿನ ಯಾವುದೂ ಅಲ್ಲ ಅಂತ ಕೊಟ್ಟಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದಂಥ ಉತ್ತರ
ಲಾರ್ಡ್ ಲೀನ್ ಲಿತ್ಗೋ ಅಂತ ಗೊತ್ತಿರಬೇಕು. ಲಾರ್ಡ್ ಲೀನ್ ಲಿತ್ಗೋ ಅಂದ್ರೆ ಈತ ವೈಸ್ರಾಯನಾಗಿದ್ದ ಆ ಮೂಮೆಂಟಲ್ಲಿ. ಹಾಗಾದ್ರೆ ನೋಡ್ರಿ, ಇದು ಯಾವಾಗ ನಡೀತಿಗೆ ಥರ 1942 ಆಗಸ್ಟ್ 8ಕ್ಕೆ ಏನಾಗೈತಿ, ಇದು ಕ್ವಿಟ್ ಇಂಡಿಯಾ ಚಳವಳಿ ಏನಾಗುತ್ತೆ, ಪ್ರಾರಂಭ ಆಗುತ್ತೆ ಆಗಸ್ಟ್ 8. ಈ ಕ್ವಿಟ್ ಇಂಡಿಯಾ ಚಳವಳಿ ಯಾಕೆ ಸ್ಟಾರ್ಟ್ ಆಯಿತು ಅಂತ ಹಲವಾರು ಬಾರಿ ಎಕ್ಸಾಮಲ್ಲಿ ಕೇಳಿದಾರೆ. ಕ್ರಿಪ್ಸ್ ನೋಡ್ರಿ, ಕ್ರಿಪ್ಸ್ ವೈಫಲ್ಯ ಅಂತ ಗೊತ್ತಿರಬೇಕು. ಕ್ರಿಪ್ಸ್ ವರದಿ ಸಲ್ಲಿಸಲಿಕ್ಕೆ ಏನಾಯಿತು, ವಿಫಲ ಆಯಿತು. ಹಾಗಾಗಿ ಕ್ರಿಪ್ಸ್ ವೈಫಲ್ಯದ ನಂತರ ಈ ಚಳವಳಿ ಸ್ಟಾರ್ಟ್ ಆಗುತ್ತೆ ಅನ್ನೋದು ಗೊತ್ತಿರಬೇಕು. ಎಲ್ಲಿ ಸ್ಟಾರ್ಟ್ ಆಯಿತು ಕ್ವಿಟ್ ಇಂಡಿಯಾ ಚಳವಳಿ ಅಂತಂದ್ರಿಗಿನ ಬಾಂಬೆಯಲ್ಲಿ ಸ್ಟಾರ್ಟ್ ಆಯಿತು. ಬಾಂಬೆಯ ಗೋವಳಿಯ ಕೆರೆ ಮೈದಾನ ಅಂತ ಕರಿತೀವಿ ನಾವು ನೋಡ್ರಿ. ಹಾಗಾಗಿ ಎಕ್ಸಾಮಲ್ಲಿ ಏನು ಕೇಳ್ತಾನಂದ್ರೆ ಗೋವಳಿ ಮೈದಾನ ಕ್ರಾಂತಿ ಅಂತ ಕೊಡ್ತಾನೆ ರೀ. ಇದು ಯಾವುದಕ್ಕೆ ಸಂಬಂಧಪಟ್ಟದ ಅಂದರೆ ಯಾವ ಚಳವಳಿಗೆ ಸಂಬಂಧಪಟ್ಟದ, ಅಥವಾ ಆಗಸ್ಟ್ ಕ್ರಾಂತಿ ಅಂತ ಕರಿತೇನೆ ರೀ. ಆಗಸ್ಟ್ ಕ್ರಾಂತಿ ಅಂದ್ರೇ ಈ ಒಂದು ಭಾರತ ಬಿಟ್ಟು ತೊಲಗಿ ಚಳವಳಿ ಅಥವಾ ಕ್ವಿಟ್ ಇಂಡಿಯಾ ಚಳವಳಿ. ಓಕೆ, ಇದು ನಿಮಗೆ ಗೊತ್ತಿರಬೇಕು. ಇನ್ನು ಇದನ್ನು ನಾಯಕರಿಲ್ಲದ ಚಳವಳಿ ಅಂತ ಕರೀತಾರೆ. ಕ್ವಿಟ್ ಇಂಡಿಯಾ ಚಳವಳಿಯನ್ನು ನಾಯಕರಿಲ್ಲದ ಚಳವಳಿ ನೋಡ್ರಿ, ನಾಯಕರಿಲ್ಲದ ಚಳವಳಿ, ಲೀಡರ್ಲೆಸ್ ಮೂಮೆಂಟ್ ಅಂತ ಕರಿತಾರೆ ಇದಕ್ಕೆ. ಯಾಕಂದರೆ ಈ ಲಾರ್ಡ್ ಲೀನ್ ಲಿತ್ಗೋ ಏನು ಮಾಡಿದ್ದ ಅಂತಂದ್ರಿಗಿನ ಈ ಕಾಂಗ್ರೆಸ್ನ ಕಾರ್ಯಕರ್ತರು ಎಲ್ಲ ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲರೂ ನೀಡೋದು ಏನು ಮಾಡಿದಪ್ಪ ಅಂದ್ರಿಗಿನ ಎಲ್ಲರನ್ನ ತೊಗೊಂಡೋಗಿ ಜೈಲಿಗೆ ಹಾಕಿದ್ದ. ಹಾಗಾಗಿ ಜೈಲುಗಳೆಲ್ಲ ಏನಾಗಿದ್ದು ಫುಲ್ ಹೌಸ್ ಆಗಿದ್ದು ಅಂತ ಗೊತ್ತಿರಬೇಕು. ಇನ್ನು ಇದೇ ಒಂದು ಚಳವಳಿನ ಮುಂದುವರ್ಸ್ಕೊಂಡವ್ರು ಯಾರಪ್ಪ ಅಂದ್ರೆ, ಮುಂದುವರ್ಸ್ಕೊಂಡು ಹೋದವ್ರು ಯಾರಂದ್ರೆ ಜೆ ಪಿ ನಾರಾಯಣ ನೋಡ್ರಿ, ಜಯಪ್ರಕಾಶ್ ನಾರಾಯಣ. ಇನ್ನು ಇಲ್ಲಿ ಈ ಒಂದು ಚಳವಳಿಗೆ ಚಾಲನೆ ನೀಡಿದವ್ರು ಯಾರಂದ್ರಿಗಿನ ಅರುಣ್ ಅಸಾಫ್ ಅಲಿ ಅಂತ ನಿಮಗೆ ಗೊತ್ತಿರಬೇಕು. ಭಾರತದ ವೃದ್ಧ ಮಹಿಳೆ ಅರುಣ್ ಅಸಾಫ್ ಅಲಿ. ಒಂದು ಸೆಕೆಂಡ್ ಸ್ನೇಹಿತರೆ, ಸ್ವಲ್ಪ ಮಿಸ್ಟೇಕ್. ಅರುಣ್ ಅಸಾಫ್ ಅಲಿ ಅವರು ಭಾರತದ ವೃದ್ಧೆ ಪಿತಾಮಹ ಅಥವಾ ವೃದ್ಧ ಮಹಿಳೆ ಅಂತ ಕರಿತೀವಿ. ಇನ್ನು ಇವ್ರನ್ನ ಒಂದೊಂದು ಬಾರಿ ಏನು ಮಾಡ್ತಾರೆ ಅಂದರೆ ಕ್ವಿಟ್ ಇಂಡಿಯಾ ನಾಯಕಿ ಅಂದರೆ ಕ್ವಿಟ್ ಇಂಡಿಯಾ ಚಳವಳಿ ನಾಯಕಿ ಅಂತ ಕೂಡ ಕೊಡ್ತಾರೆ. ಇನ್ನು ಭೂಗತ ರೇಡಿಯೋ ಕಾರ್ಯಾಚರಣೆಗೆ ಸಂಬಂಧಪಟ್ಟರು ಯಾರು ಅಂತ ಕೇಳಿದ್ರು ಕೂಡ ಕೆಲವೊಂದು ಬಾರಿ ಇವ್ರಿಗೆ ಆನ್ಸರ್ ಮಾಡ್ತಾರೆ. ಯಾಕಂದರೆ ನಿಯರೆಸ್ಟ್ ತೊಗೊಳ್ಬೇಕಾಗತ್ತೆ. ಬಟ್ ಅಲ್ಲಿ ರೇಡಿಯೋ ಭೂಗತ ಒಂದು ಕಾರ್ಯಾಚರಣೆ ಪ್ರಾರಂಭಿಸಿದವರು ಯಾರಂದ್ರೆ ಉಷಾ ಮೆಹ್ತಾ. ಇದು ಕೂಡ ನಿಮಗೆ ನೆನಪಿಟ್ಕೊಳ್ಳಿ. ಇದು ಕಾಂಗ್ರೆಸ್ನ ಕಡೆಯ ಒಂದು ಚಳವಳಿ. ಕಾಂಗ್ರೆಸ್ನ ಕೊನೆಯ ಚಳವಳಿ ಯಾವುದಂದ್ರೆ ಕ್ವಿಟ್ ಇಂಡಿಯಾ ಚಳವಳಿ. ಇದೇ ಚಳವಳಿಯಲ್ಲಿ ಗಾಂಧೀಜಿಯವರು ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ ಅನ್ನುವಂಥ ಘೋಷಣೆಯನ್ನು ಜೈಲಿನಿಂದನೇ ಕೊಡ್ತಾರೆ. ಇದು ನಿಮಗೆ ಗೊತ್ತಿರಿ, ಮಾಡು ಇಲ್ಲವೇ ಮಡಿ ಅನ್ನುವಂಥ ಘೋಷಣೆ ಗಾಂಧೀಜಿಯವರು ಯಾವ ಚಳವಳಿಯಲ್ಲಿ ಇದನ್ನು ಪಲಕಿದ್ರು ಅಂತ ಕೇಳಿದ್ರೆ ಕ್ವಿಟ್ ಇಂಡಿಯಾ ಚಳವಳಿ ಇಲ್ಲ ಅಂತ ನಿಮಗೆ ಗೊತ್ತಿರಬೇಕು. ಇನ್ನೂ ಭಾಳಿದೆ. ಇದೇ ಮೂಮೆಂಟಲ್ಲಿ, ಇದೇ ಒಂದು ಚಳವಳಿಯ ಸಮಯದಲ್ಲಿ ಇಲ್ಲಿ ಈಸೂರು ಅನ್ನುವಂಥ ಒಂದು ಊರು, ಶಿವಮೊಗ್ಗದಲ್ಲಿ ಬರ್ತಕ್ಕಂಥ ಒಂದು ಪುಟ್ಟ ಗ್ರಾಮ, ಅದು ಸ್ವತಂತ್ರವನ್ನು ಏನು ಮಾಡ್ತಾರೆ ಘೋಷಿಸಿಕೊಳ್ತೈತೆ. ದೇಶದ ಮೊಟ್ಟ ಮೊದಲ ಸ್ವತಂತ್ರ ಹಳ್ಳಿ ಅಂತೇಳಿ ಏನಾಗೈತಿ ಇದು ಹೆಸರುವಾಸಿಯಾಗಿದೆ. ಏಸೂರು ಕೊಟ್ಟರು ನಾವು ಈಸೂರು ಬಿಡಲಾರೆವೋ ಅಥವಾ ಕೊಡಲಾರೆವೋ ಅಂತೇಳಿ. ಓಕೆ, ಇದು ನಿಮಗೆ ಗೊತ್ತಿರಬೇಕು. ಇದು ಇಲ್ಲಿ ಆನ್ಸರ್ ಆಗಿದೆ. ಬಟ್ ಎಲ್ಲಿ ಬೇಕು ಕೇಳ್ಬೋದು, ಅವ್ರು ಎಲ್ಲಿ ಬೇಕಾದ್ರೂ ಕೇಳ್ಬೋದು. ವೈಸ್ರಾಯ್ ಯಾರಿದ್ರು ಅಂತ, ಅಸಹಕಾರ ಚಳವಳಿ ಮೂಮೆಂಟಲ್ಲಿ ಯಾರು ವೈಸ್ರಾಯ್ ಇದ್ದರು ಅಂತ ಕೇಳ್ಬೋದು. ಅಷ್ಟೇ ಅಲ್ಲ, ಈ ಒಂದು ಕ್ರಿಪ್ಸ್ ಆಯೋಗ ಭಾರತಕ್ಕೆ ಬಂದಾಗ ಆವಾಗ ವೈಸ್ರಾಯ್ ಯಾರಾಗಿದ್ದರು ಅಂತ ಕೇಳ್ಬೋದು. ಹೌದಾ? ಇವೆಲ್ಲ ಮೇನ್ ಘಟನೆಗಳನ್ನು ಕೊಟ್ಟು ಅವಾಗ ಯಾರಿದ್ರು ಅಂತ ಕೂಡ ಕೇಳ್ತಿರ್ತಾರೆ. ಅಥವಾ ಈ ವೆವೆಲ್ ಯೋಜನೆ ಅಥವಾ ಜೂನ್ ಸೂತ್ರ ಈ ರೀತಿ ಕೇಳಿದಾಗ ನೀವು ನೆನ್ಪಿಟ್ಕೊಳ್ಬೇಕು ವೈಸ್ರಾಯ್ಗಳು ಆ ಮೂಮೆಂಟಲ್ಲಿ ಯಾರಿದ್ರು ಅಂತೇಳಿ. ಓಕೆ, ಮತ್ತು ಮುಂದೆ ನಾನು ವೈಸ್ರಾಯ್ಗಳು ಕೂಡ ನಿಮಗೆ ಕ್ರಮವಾಗಿ ಹೇಳ್ತೇನೆ. ಬಟ್ ಇಲ್ಲಿ ಇಷ್ಟು ಎಕ್ಸ್ಪ್ಲನೇಷನ್ ಸಾಕು. ಮುಂದಿನ ಪ್ರಶ್ನೆ ನೋಡೋಣ. ಎರಡನೇ ದುಂಡು ಮೇಜಿನ ಪರಿಷತ್ತಿನಲ್ಲಿ ಭಾರತದ ಕಾರ್ಮಿಕರನ್ನು ಪ್ರತಿನಿಧಿಸಿದಂಥ ನಾಯಕ ಯಾರು ಅಂತ ಕೇಳಿರ್ತಕ್ಕಂಥದ್ದು ನೀಲಂ ಸಂಜೀವ್ ರೆಡ್ಡಿ, ವಿ ವಿ ಗಿರಿ, ಜವಾಹರ್ಲಾಲ್ ನೆಹರು, ಜಾಕಿರ್ ಹುಸೇನ್ ಅಂತಿದೆ. ಬಟ್ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಂದ್ರಿಗಿನ ವಿ ವಿ ಗಿರಿ, ವರಹ ವೆಂಕಟ ಗಿರಿ ಅಂತೇಳಿ ನಿಮ್ಗೆ ಗೊತ್ತಿರಬೇಕು. ಇನ್ನು ಇವರು ಎರಡನೇ ದುಂಡು ಮೇಜಿನ ಸಮ್ಮೇಳನ ನೋಡ್ರಿ, ದುಂಡು ಮೇಜಿನ ಸಮ್ಮೇಳನಕ್ಕೆ ಭಾಗಿಯಾದರು. ದುಂಡು ಮೇಜಿನ ಸಮ್ಮೇಳನ, ದುಂಡು ಮೇಜಿನ ಸಮ್ಮೇಳನಗಳು ಅಂತ ಟೈಟಲ್ ಹಾಕೊಳ್ಳೋಣ. ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂತ ಕರಿತೀವಿ, RTC ಅಂತ ಹಾಕ್ಕೊಡ್ಬೇಕಾದ್ರೆ ನೀವು. ಒಟ್ಟಿನಲ್ಲಿ ಎಷ್ಟು ನಡೆದವಪ್ಪ ಅಂತಂದ್ರೆ ಈಗ 3 ನಡೆದವು. 3 ದುಂಡು ಮೇಜಿನ ಸಮ್ಮೇಳನ ನಡೆದವ. 1930ರಿಂದ 32ರವರೆಗೂ ಕೂಡ ಇವು ನಡೆದಿರ್ತಕ್ಕಂಥದ್ದು. 1932 ಇಂದ 33
2ವರೆಗೂ. ಓಕೆ, ಇನ್ನು ಈ ದುಂಡು ಮೇಜಿನ ಸಮ್ಮೇಳನ ಎಲ್ಲಿ ನಡೆದು ಓದೋದಕ್ಕೆ ಇದ್ರೆ ಲಂಡನ್ನಲ್ಲಿ ನಡೆದಿರ್ತಕ್ಕಂಥದ್ದು. ಲಂಡನ್ನ ಜೇಮ್ಸ್ ಅರಮನೆ, ನಾವು ಸ್ಟೇಟ್ ಬುಕ್ಗಳನ್ನು ರೆಫರ್ ಮಾಡಬೇಕಾದ್ರೆ ಜೇಮ್ಸ್ ಅರಮನೆ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ನಾವು NCERT ಬೇರೆ ಬೇರೆ ಪುಸ್ತಕಗಳು, ಸೆಂಟ್ರಲ್ ಬುಕ್ ಪುಸ್ತಕಗಳು ನೋಡಬೇಕಾದ್ರೆ ಅಲ್ಲಿ ಬಕಿಂಗ್ಹ್ಯಾಮ್ ಪ್ಯಾಲೇಸ್ ಅಂತ ಇರುತ್ತೆ. ಬಟ್ ಇದನ್ನೇ ನಾವು ಇಲ್ಲಿ ಬರೆಯೋಣ, ಜೇಮ್ಸ್ ಅರಮನೆ ಅಂತೇಳಿ ಕೇಸಿ. ಆ ದುಂಡು ಮೇಜಿನ ಸಮ್ಮೇಳನಗಳು ಯಾರ ಅಧ್ಯಕ್ಷತೆ ವಹಿಸ್ಕೊಂಡಿದ್ರು ಕೇಳ್ತಾರೆ. ಅಂದ್ರೆ ಆ ದುಂಡು ಮೇಜಿನ ಸಮ್ಮೇಳನಗಳನ್ನು ಅಧ್ಯಕ್ಷತೆ ವಹಿಸ್ಕೊಂಡವ್ರು ಯಾರು ಅಂತ ಕೇಳಿದರೆ ರಾಮ್ಸೆ ಮ್ಯಾಕ್ಡೊನಾಲ್ಡ್ ಅಂತ ಗೊತ್ತಿರಬೇಕು. ರಾಮ್ಸೆ ಮ್ಯಾಕ್ಡೊನಾಲ್ಡ್ ಹೌದಾ, ಇವರು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದರು, ರಾಮ್ಸೆ ಮ್ಯಾಕ್ಡೊನಾಲ್ಡ್. ಓಕೆ, ಇದು ಗೊತ್ತಿರಬೇಕು. ಇನ್ನು ಆ ಮೂಮೆಂಟಲ್ಲಿ ಇಂಗ್ಲೆಂಡಿನ ಪ್ರಧಾನಿ ಕೂಡ ಯಾರಾಗಿದ್ದರು ಅಂದರೆ ಇವರೇ ಆಗಿದ್ದರು. ಇಷ್ಟು ನಿಮಗೆ ಗೊತ್ತಿರಬೇಕು. ಇನ್ನು ಈ ಒಂದು ಸಮ್ಮೇಳನಗಳನ್ನು ಅಂದರೆ ಈ ದುಂಡು ಮೇಜಿನ ಸಮ್ಮೇಳನಗಳನ್ನು ಮಾಡಬೇಕು, ಇಲ್ಲಿಂದಲೇ ಪರಿಹಾರ, ಅವರವರ ಬೇಡಿಕೆಗಳನ್ನು, ಅವರ ಡಿಮ್ಯಾಂಡ್ಗಳನ್ನು ಅರಿತು ಅವರಿಗೆ ಸರಿಯಾದಂಥದ್ದನ್ನು ಏನು ಕೊಡಬೇಕು ಏನು ಕೊಡಬಾರ್ದು ಅನ್ನೋದನ್ನು ತಿಳ್ಕೊಳ್ಬೇಕಂಥದ್ದು ಐಡಿಯಾ ಕೊಟ್ಟಿದ್ದು ಯಾರಂದ್ರಿಗಿನ ಸೈಮನ್ ಆಯೋಗದವರು. ನೋಡ್ರಿ, ಸೈಮನ್ ಆಯೋಗ ರೆಫರ್ ಮಾಡಿತು. ಇಲ್ಲಿ ನೀವೇನು ಮಾಡಬೇಕು, ದುಂಡು ಮೇಜಿನ ಸಮ್ಮೇಳನಗಳನ್ನು ಆಯೋಜನೆ ಮಾಡಬೇಕು, ಅಲ್ಲಿ ಅವರ ಬೇಡಿಕೆಗಳನ್ನು ನೀವು ಅರ್ಥಕೊಂಡು ಅವ್ರಿಗೆ ಬೇಕಾಗಿದ್ದನ್ನು ನೀವು ನೀಡಬಹುದು ಅಂತ ಹೇಳಿಕೇಸಿ ಸೈಮನ್ ಆಯೋಗ ಏನು ಮಾಡಿತು, ರೆಫರ್ ಮಾಡಿತು. ಹಾಗಾಗಿ ಇಲ್ಲಿ ಒಂದು ಜವಾಬ್ದಾರಿ ಸರ್ಕಾರವನ್ನು ರಚಿಸಬೇಕು, ಭಾರತಕ್ಕೆ ಸಂವಿಧಾನವನ್ನು ಕೊಡಬೇಕು ಅನ್ನೋ ಚರ್ಚೆ ಆಗುತ್ತೆ. ಇಲ್ಲಿ ಇಂಪಾರ್ಟೆಂಟಾಗಿ 2ನೇ ದುಂಡು ಮೇಜಿನ ಸಮ್ಮೇಳನ, ಟೋಟಲ್ 3 ನಡೆದಿದ್ದಾವೆ. ಬಟ್ ನಾವು ಇಲ್ಲಿ ಕೇಳಿರ್ತಕ್ಕಂಥದ್ದು 2ನೇ ದುಂಡು ಮೇಜಿನ ಸಮ್ಮೇಳನದ ಬಗ್ಗೆ. 2ನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ಇಂಪಾರ್ಟೆಂಟ್ ವ್ಯಕ್ತಿಗಳು ಯಾರ್ಯಾರು ಹೋಗಿದ್ರಪ್ಪ ಅಂದರೆ, ಯಾರ್ಯಾರು ಭಾಗಿಯಾಗಿದ್ದರು ಅಂತಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೂಡ ಹೋಗಿದ್ದರು. ಈ ಒಂದು ಡಾಕ್ಟರ್ BR ಅಂಬೇಡ್ಕರ್ ಅವರು ಹೋಗಿದ್ದರು. ಇವರು ದಲಿತರ ಪರ ಹೋಗಿದ್ದರು, ಪ್ರತ್ಯೇಕ ಕ್ಷೇತ್ರಗಳ ಬೇಡಿಕೆನ ಇಟ್ಟಿರ್ತಕ್ಕಂಥದ್ದು. ಗಾಂಧೀಜಿಯವರು ಕೂಡ ಹೋಗಿದ್ದರು. ನೋಡ್ರಿ, ಗಾಂಧೀಜಿ ಅವರು ಕೂಡ ಭಾಗಿಯಾಗಿದ್ದರು. ಇವರು ಸ್ವರಾಜ್ಯ ಪ್ರಸ್ತಾಪವನ್ನು ಮಾಡ್ತಾರೆ, ಸ್ವರಾಜ್ಯ ಬೇಡಿಕೆಯನ್ನು ಇಟ್ಟಿರ್ತಕ್ಕಂಥದ್ದು. ಇವರು ಪ್ರತ್ಯೇಕ ಕ್ಷೇತ್ರ, ದಲಿತರಿಗೆ ಪ್ರತ್ಯೇಕ ಕ್ಷೇತ್ರ. ಇನ್ನು VV ಗಿರಿ ಹೋಗಿದ್ದರು, ಕಾರ್ಮಿಕರ ಪರವಾಗಿ. VV ಗಿರಿ ಅವರು ಕೂಡ ಹೋಗಿದ್ದರು, ಇವರು ಕಾರ್ಮಿಕರ ಪರವಾಗಿ. ಇನ್ನು SK ದತ್ತ ಇದ್ದ, ಸಿಖ್ ಧರ್ಮದ ಪರವಾಗಿ ಬಂದಿದ್ದ SK ದತ್ತ. ನೋಡ್ರಿ, ಇಲ್ಲಿ ಬರ್ತೀವಿ ನೋಡಿ, SK ದತ್ತ. ನೆಕ್ಸ್ಟ್ ಮುಸ್ಲಿಂ ಲೀಗ್ನಿಂದ ಮೊಹಮ್ಮದ್ ಅಲಿ ಜಿನ್ನಾ ಮತ್ತು ಈ ಮೊಹಮ್ಮದ್ ಇಕ್ಬಾಲ್ ಅವರು ಕೂಡ ಭಾಗವಹಿಸಿದ್ದರು. ನೋಡ್ರಿ, ಮೊಹಮ್ಮದ್ ಇಕ್ಬಾಲ್ ಸಾರೆ ಜಹಾಸೆ ಅಚ್ಚೆ ಅನ್ನುವಂಥ ಒಂದು ಗೀತೆಯನ್ನು ಬರೆದಿರ್ತಕ್ಕಂಥ ಇವರೊಬ್ಬ ಉರ್ದು ಕವಿ. ಯಾರು? ಇಕ್ಬಾಲ್. ಅಷ್ಟೇ ಅಲ್ಲ, ಮತ್ತು ಈ BN ರಾವ್ ಕನ್ನಡಿಗ. ನೋಡ್ರಿ, ವೆರಿ ಇಂಪಾರ್ಟೆಂಟ್, BN ರಾವ್ ಅವರು ಕೂಡ ಭಾಗವಹಿಸಿದ್ರು ಅಂತ ಗೊತ್ತಿರಬೇಕು. ಸಪ್ರೋ, ಜೈಕಾರ್, ಉದಾರವಾದ ಪಕ್ಷದಿಂದ ಅವರು ಕೂಡ ಭಾಗವಹಿಸಿದ್ರು. ಇಷ್ಟು ಜನ ಇಂಪಾರ್ಟೆಂಟ್, ಪದೇ ಎಕ್ಸಾಮಲ್ಲಿ ಕೇಳ್ತಾರೆ. ಮತ್ತು ಸರ್ ಮಿರ್ಜಾ ಇಸ್ಮಾಯಿಲ್ ಕೂಡ ಅವ್ರು ಭಾಗವಹಿಸಿದ್ರು. ನಿಮಗೆ ಒಂದೇ ಮಾತು ಹೇಳ್ಬೇಕಂದ್ರೆ, ಸರ್ ಮಿರ್ಜಾ ಇಸ್ಮಾಯಿಲ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರು 3 ದುಂಡು ಮೇಜು ಸಮ್ಮೇಳನದಲ್ಲಿ ಭಾಗವಹಿಸಿದವರು. ಓಕೆ, ಇಷ್ಟು ನಿಮಗೆ ಗೊತ್ತಿರಲಿ. ಮತ್ತು ಮುಂದೆ ನಾನು ಟಾಪಿಕ್ಗಳನ್ನು ಹೇಳ್ತೀನಿ. ಸುಭಾಷ್ ಚಂದ್ರ ಬೋಸರ ಜೀವನ ಚರಿತ್ರೆ ಶೀರ್ಷಿಕೆ ಏನು ಅಂತ ಕೇಳಿರ್ತಕ್ಕಂಥ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್, ಹ್ಯಾಂಗ್ ಇಂಡಿಯಾ, ದಿ ಇಂಡಿಯನ್ ಸ್ಟ್ರಗಲ್, ಮೈ ಇಂಡಿಯಾ ಅಂತಿದೆ. ಬಟ್ ನೋಡಿ, ಇಲ್ಲಿ ಸಿಂಪಲಾಗಿ ತಿಳ್ಕೊಂಬಿಡ್ರಿ, ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅನ್ನೋದು ಇದು ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇದು ಗಾಂಧೀಜಿಯ ಆತ್ಮಚರಿತ್ರೆ. ಇನ್ನು ಯಂಗ್ ಇಂಡಿಯಾ ಅನ್ನೋದು ಕೂಡ ಇದು ಗಾಂಧೀಜಿಯ ಒಂದು ಪತ್ರಿಕೆ. ಹಾಗಾದರೆ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ದಿ ಇಂಡಿಯನ್ ಸ್ಟ್ರಗಲ್. ಆ್ಯಕ್ಚುಲಿ ಇದು ಅವರ ಆತ್ಮಚರಿತ್ರೆ. ಯಾವುದು? ದಿ ಇಂಡಿಯನ್ ಸ್ಟ್ರಗಲ್ ಅನ್ನೋದು. ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆ ನಾವು ಒಂದು ತಾಸುಗಟ್ಟಲೆ ಮಾತಾಡಿದರೂ ಕೂಡ ನಮಗೆ ಸಮಯ ಅದು ಸಾಕಾಗೋದಿಲ್ಲ. ಬಟ್ ಇಂಪಾರ್ಟೆಂಟಾಗಿ ನಾವು ಬೇಸಿಕ್ನ ನಾವು ಚರ್ಚೆ ಮಾಡೋದಾದ್ರಿಗಿನ ನೋಡಿ, ಇವರು 1897ರಲ್ಲಿ ಒಡಿಸ್ಸಾದ ಕಟಕ್ನಲ್ಲಿ ಏನು ಮಾಡಿದರು, ಜನಿಸಿದರು. ತಂದೆ ಜಾನಕಿನಾಥ್, ತಾಯಿ ಪ್ರಭಾವತಿ. 1921 ನೋಡ್ರಿ, ಕರೆಕ್ಟ್ 1920. 1920ರಲ್ಲಿ ICS ಪರೀಕ್ಷೆ ಪಾಸ್ ಆದರು. ಅದೇ ವರ್ಷ ಏನು ಮಾಡಿದ್ರು, ಮತ್ತೆ ICS ಪರೀಕ್ಷೆಗೆ ರಾಜೀನಾಮೆ ಕೊಟ್ಟರು. ಅದಕ್ಕೆ ಕಾರಣ ಏನು ಅಂತಂದ್ರಿಗಿನ 1920ರಲ್ಲಿ ನಾನ್ ಕೋಆಪ್ರೇಷನ್ ಮೂಮೆಂಟ್, NCM ಅಂದರೆ ಆ ಸಹಕಾರ ಚಳವಳಿ ಸ್ಟಾರ್ಟ್ ಆಗಿತ್ತು. ನೀವು ಗಮನ ಹರಿಸಬೇಕು. ಆ ಸಹಕಾರ ಚಳವಳಿಯಲ್ಲಿ ಗಾಂಧೀಜಿಯವರು ಕೆಲವೊಂದಿಷ್ಟು ನಿರ್ಣಯಗಳನ್ನು ತೊಗೊಂಡಿದ್ದರು. ಅಂದರೆ ಬ್ರಿಟಿಷರ
ಉದ್ಯೋಗಗಳನ್ನು ಬಿಟ್ಟು ಅಂದ್ರೆ ಅಧಿಕಾರವನ್ನು ಬಿಟ್ಟು ಬರಬೇಕು, ಶಾಲೆಗಳನ್ನು ಬಿಟ್ಟು ಬರಬೇಕು, ಪ್ರಶಸ್ತಿಗಳನ್ನು ಹಿಂತಿರುಗಿಸ್ಬೇಕು, ಒಟ್ಟಾರೆಯಾಗಿ ಅವರಿಗೆ ನಾವು ಆಡಳಿತಕ್ಕೆ ಏನು ಮಾಡಬಾರ್ದು, ಸಹಕರಿಸ್ಬಾರ್ದು ಅಂತೇಳಿ ಕೇಸಿ ಹೇಳಿರ್ತಕ್ಕಂಥ. ಹಾಗಾಗಿ ಆ ಒಂದು ಆ ಸಹಕಾರ ಚಳವಳಿಗೆ ಬೆಂಬಲ ಕೊಡಬೇಕು ಅಂತೇಳಿ ಕೇಸಿ ಸುಭಾಷ್ ಚಂದ್ರ ಬೋಸ್ ಅವರು 1920ರಲ್ಲಿ ಏನು ಮಾಡಿದರು, ರಾಜೀನಾಮೆ ಕೊಟ್ಟು ಆ ಸಹಕಾರ ಚಳವಳಿಗೆ ಭಾಗಿಯಾದರು ಅನ್ನೋದು ಕೂಡ ಗೊತ್ತಿರಬೇಕು. ಇನ್ನು 1942 ಅಲ್ಲಿ ಆಜಾದ್ ಹಿಂದ್ ಫೌಜ್ ನೋಡ್ರಿ, INA ಇಂಡಿಯನ್ ನ್ಯಾಷನಲ್ ಆರ್ಮಿನ ಸಿಂಗಾಪುರದಲ್ಲಿ ಸ್ಥಾಪನೆ ಮಾಡಿದರು. 1943ಯಲ್ಲಿ ನೋಡ್ರಿ, 1943ಯಲ್ಲಿ ಆಜಾದ್ ಹಿಂದ್ ಫೌಜ್ ಸರ್ಕಾರವನ್ನು ಏನು ಮಾಡಿದ್ರು, ಇವರು ಸಿಂಗಾಪುರದಲ್ಲಿ ಸ್ಥಾಪಿಸಿದರು. ಓಕೆ, ಇನ್ನು ನಿಮಗೆ ಗೊತ್ತಿರಬೇಕು, ಇವರು ಜೈಲಲ್ಲಿರಬೇಕಾದ್ರೆ ತಪ್ಪಿಸ್ಕೊಂಡು ಹಿಂಗೆ ಒಮ್ಯಾನ್ ಈ ಕಡೆಯಿಂದ ಈ ಜಪಾನ್ ಕಡೆ ಅಲ್ಲಿ ಹೋಗಿರತಕ್ಕಂಥದ್ದು ಯಾವುದು, ಈ ಒಂದು ಸುಭಾಷ್ ಚಂದ್ರ ಬೋಸ್ ಅವರು. ಮತ್ತು ಇವ್ರ ಬಗ್ಗೆ ಇನ್ನೂ ತುಂಬ ಇದೆ. ಬಟ್ ಲಾಸ್ಟ್ ಏನಪ್ಪ ಅಂತಂದ್ರೆ, ಇವರು ಸಾವಿನ ಕುರಿತು ಇವತ್ತಿಗೂ ಕೂಡ ನಿಗೂಢ ಚರ್ಚೆ ಇದೆ. ರಹಸ್ಯವಾಗಿ ಅದು ಹೆಂಗಾಯಿತು ಅನ್ನೋದು ಕೂಡ ಗೊತ್ತಾಗಿಲ್ಲ. ಜಸ್ಟ್ 2 ಆಯೋಗಗಳು ನೇಮಕ ಮಾಡಿದ್ರು. ಅವು ಯಾವ 2 ಆಯೋಗಪ್ಪ ಅಂತಂದ್ರೆ, ಒಂದು ಶಾನ್ವಾಜ್ ಆಯೋಗ ಅಂತ ಹೇಳ್ಕೇಸಿ, ಶಹನ್ವಾಜ್ ಆಯೋಗ, ಇನ್ನೊಂದು ಖೋಸ್ಲಾ ಆಯೋಗ ಅಂತ ಹೇಳ್ಕೇಸಿ. ಇದು ಎಕ್ಸಾಮಲ್ಲಿ ಕೇಳ್ತಾರೆ, ತುಂಬ ಇಂಪಾರ್ಟೆಂಟ. ನಾನು ಮುಂದೆ ಹೇಳ್ತೀನಿ, ಎಲ್ಲ ಡೀಟೇಲ್ಸ್ ಹೇಳ್ತೇನೆ. ಬಟ್ ಸುಭಾಷ್ ಚಂದ್ರ ಬೋಸ್ ಅವರು ಜಪಾನ್ಗೆ ಹೋದರು. ಜಪಾನ್ನಿಂದ ಆ ಜಪಾನಿಯರ ಸಹಾಯ ತೊಗೊಂಡು ಅಂಡಮಾನ್ ಮತ್ತು ನಿಕೋಬಾರ್ನ ಯಾವ ರೀತಿ ಅವರು ವಶಪಡಿಸಿಕೊಂಡ್ರು ಅವ್ರ ಸಹಾಯದಿಂದ. ಮತ್ತು ಅಲ್ಲಿ ಇವರ ಮರಣ ನಂತರ ಇವರ INA ಸೈನ್ಯವನ್ನು ಇವರು ಈ ಕೆಂಪು ಕೋಟೆಯಲ್ಲಿ ವಿಚಾರಣೆಗೊಳಪಡಿಸ್ತಾರೆ. ಅಲ್ಲಿ ಆ INA ಪರವಾಗಿ ವಾದ ಮಂಡಿಸಿದವರು ಯಾರು, ಅವೆಲ್ಲವನ್ನು ನಾವೊಂದು ಮುಂದೆ ಟಾಪಿಕ್ ಆಗಿ ನಾನು ನಿಮಗೆಲ್ಲರಿಗೂ ಕೂಡ ನಾನು ಹೇಳ್ತೇನೆ. ಇಷ್ಟು ಈ ಒಂದು ಕ್ವಶನ್ಸ್ಗಳು ಇವತ್ತಿನವು. ಮತ್ತು ಮುಂದೆ ಕೂಡ ನಾನು ಕ್ವಶನ್ಗಳನ್ನು ತೊಗೊಂಬರ್ತೀನಿ. ಇಲ್ಲಿ ಯಾವುದೇ ಆಗಿರ್ತಕ್ಕಂಥ ಕ್ರಿಯೇಟ್ ಕ್ವಶನ್ ಇಲ್ಲ. ಎಲ್ಲವೂ ಕೂಡ ಹಿಂದೆ SD, FDA, PSI ಈ ರೀತಿ ನಾನಾ ರೀತಿ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳೇ ಇವು. ಬಟ್ ನಾನು ಯಾಕೆ ವಿಟನೆ ತೊಗೊಂಡಿರ್ತೀನಿ ಅಂದ್ರೆ, ನಾನು ನಿಮ್ಗೆ ಹೇಳಿದ್ದೀನಿ 3000 ಕ್ವಶನ್ಗಳು ಅಂದರೆ ಇಂದಿನ 3000 ಪ್ರಶ್ನೆಗಳನ್ನು ನಾನು ಏನು ಮಾಡ್ತೀನಿ, ಎಷ್ಟಾಗುತ್ತೋ ಅಷ್ಟು ಎಕ್ಸ್ಪ್ಲೈನ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದೀನಿ. ಹಾಗಾಗಿ ನಾವು ಒಟ್ಟು ಒಂದೇ ಸಲ ಎಕ್ಸ್ಪ್ಲೈನ್ ಮಾಡಲ್ಲ, ಬಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದನ್ನು ಮಾತ್ರ ನಿಮಗೆ ತಿಳಿಸ್ತೀನಿ. ಇನ್ನು ಮುಂದೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಗಳನ್ನು ತೊಗೊಂಬರ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಕ್ಲಾಸ್ ಮುಗಿಸೋಣ. ಧನ್ಯವಾದಗಳು.